ಗೋರಕ್ಷಕ ಸಂಘಟನೆ ಭರ್ಜರಿ ಕಾರ್ಯಾಚರಣೆ. ತರಕಾರಿಗಳ ನಡುವೆ ಅಕ್ರಮವಾಗಿ ಗೋಮಾಂಸ ಸಾಗಾಟ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ಕಾರ್ಯಕರ್ತರು. ಚಿಂತಾಮಣಿಯಲ್ಲಿ ಅಭಿವೃದ್ಧಿಯ ಪರ್ವಕ್ಕೆ ಸಿದ್ಧತೆ. ಲೋಕಾರ್ಪಣೆಗೆ ಆಗಮಿಸಲಿರುವ ರಾಜ್ಯ ನಾಯಕರ ದಂಡು. ಶಾಸಕ ಎಂಸಿ ಸುಧಾಕರ್. ಪಿಡಿಒ ವಿರುದ್ಧ ಆರೋಪಗಳ ಸುರಿಮಳೆ. ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ. ಕಟ್ಟೆ ಹೊಡೆದ ಗ್ರಾಮಸ್ಥರ ಆಕ್ರೋಶ. ಅವೈಜ್ಞಾನಿಕ ರಸ್ತೆ ಕಾಮಗಾರಿಯಿಂದ ಹೆಚ್ಚಿದ ಅಪಘಾತಗಳು. ರಸ್ತೆ ಅಗಲೀಕರಣಕ್ಕೆ ಒತ್ತಾಯ. ರಸ್ತೆ ತಡೆ ನಡೆಸಿ ವಿವಿಧ ಸಂಘಟನೆಗಳ ಪ್ರತಿಭಟನೆ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಭವ್ಯ. ಚಿಕ್ಕಬಳ್ಳಾಪುರದಲ್ಲಿ ಭಾರೀ ಪ್ರಮಾಣದ ಗೋಮಾಂಸ ಸಾಗಾಟ ಮಾಡುತ್ತಿದ್ದ 2 ಟೆಂಪೋ ವಾಹನಗಳನ್ನು ಗೋರಕ್ಷಕ ಸಂಘಟನೆಗಳ ಕಾರ್ಯಕರ್ತರು ಹಿಡಿದು ಪೊಲೀಸರಿಗೆ ಒಪ್ಪಿಸಿರುವ ಘಟನೆ ನಡೆದಿದೆ. ಒಣಮೆಣಸಿನಕಾಯಿ ಹಾಗೂ ಟೊಮೆಟೊ ಕ್ರೇಟ್ಗಳ ನಡುವೆ ಅಡಗಿಸಿ ಸಾಗಿಸುತ್ತಿದ್ದ ಗೋಮಾಂಸದ ವಾಹನಗಳನ್ನು ಚಿಕ್ಕಬಳ್ಳಾಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗೋರಕ್ಷಕ ಸಂಘಟನೆಗಳ ಕಾರ್ಯಕರ್ತರು 2 ಟೆಂಪೋ ವಾಹನಗಳನ್ನು ತಡೆದು ಪರಿಶೀಲಿಸಿ ವಾಹನಗಳನ್ನು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಆಂಧ್ರ ಪ್ರದೇಶದಿಂದ ಬೆಂಗಳೂರಿನತ್ತ ಗೋಮಾಂಸ ಸಾಗಿಸಲಾಗುತ್ತಿದ್ದ ಎನ್ನಲಾದ 2 ಟೆಂಪೋ ವಾಹನಗಳಲ್ಲಿ ಸುಮಾರು 6 ಟನ್ ಮಾಂಸ ಸಾಗಿಸಲಾಗುತ್ತಿತ್ತು ಎಂದು ಗೋರಕ್ಷಕ ಸಂಘಟನೆಗಳು ಆರೋಪಿಸಿವೆ. ಬೆಂಗಳೂರಿನ ಶಿವಾಜಿನಗರದ ಹೋಟೆಲ್ಗಳಿಗೆ ಮಾಂಸವನ್ನು ಸಾಗಿಸಲಾಗುತ್ತಿತ್ತು ಎಂಬ ಆರೋಪವೂ ಸಹ ಕೇಳಿಬಂದಿದೆ. ಖಚಿತ ಮಾಹಿತಿಯ ಮೇರೆಗೆ ದಾಳಿ ನಡೆಸಿ ವಾಹನಗಳನ್ನು ಹಿಡಿದಿರುವುದಾಗಿ ಸಂಘಟನೆಗಳ ಕಾರ್ಯಕರ್ತರು ತಿಳಿಸಿದ್ದಾರೆ. ವಾಹನಗಳನ್ನು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರಿಗೆ ಒಪ್ಪಿಸಲಾಗಿದ್ದು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಆರಂಭಿಸಲಾಗಿದೆ. ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮಾಂಸದ ಮೂಲ, ಸಾಗಾಟದ ಉದ್ದೇಶ ಹಾಗೂ ಈ ಪ್ರಕರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಎಂಬುದರ ಕುರಿತು ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಈ ದಿನ ಬೆಳಿಗ್ಗೆ ನಮ್ಮ ಚಿಕ್ಕಬಳ್ಳಾಪುರ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ನಾವು ಒಂದು ಕೌ ಸ್ಲಾಟರ್ ಆ್ಯಕ್ಟದು ಪ್ರಿವೆನ್ಷನ್ ಆಫ್ ಕೌ ಸ್ಲಾಟರ್ ಆ್ಯಕ್ಟ್ದು ಒಂದು ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ದೀವಿ. ಅರ್ಲಿ ಮಾರ್ನಿಂಗ್ ನಮಗೆ ಮಾಹಿತಿ ಬಂದಿತ್ತು, ಯಾರು ಗೋರಕ್ಷಕ ಸಂಘಟನೆದವರು ಫೋನ್ ಮಾಡಿದರು ಈ ಥರ ಯಾವುದು ಗಾಡಿ ಹಿಂದೂಪುರದಿಂದ ಶ್ರೀನಿವಾಸ್ಪುರ ಮಂಚನಹಳ್ಳಿ ದಾರಿಯಿಂದ ಚಿಕ್ಕಬಳ್ಳಾಪುರ ಕಡೆಗೆ ಬರ್ತಾ ಇದೆ. ಸೊ ಅವರು ಕೂಡ ಲೊಕೇಶನ್ ಕೊಡ್ತಾಯಿದ್ರು ಈ ಕಡೆಯಿಂದ ಬರ್ತಾ ಇದೆ. ಆಮೇಲೆ ನಮ್ಮ ಪೊಲೀಸ್ದವರು ಕೂಡ ಹೋಗಿದ್ದಾರೆ. ಆಮೇಲೆ ಈ ಗಾಡಿಗೆ ನಾವು ಸ್ಟಾಪ್ ಮಾಡಿದ್ದೀವಿ. ಇಷ್ಟು ಗಾಡಿಯಲ್ಲಿ ಆಲ್ರೆಡಿ ಕಟ್ ಆಗಿದೆ, ಈ ಥರ ಮಾಂಸ ಸಿಕ್ಕಿದೆ, ಬೇಸಿಕಲಿ ಮೀಟ್ ಸಿಕ್ಕಿದೆ ಹಸುದು. ಅದನ್ನು ನಾವು ಸೀಸ್ ಮಾಡಿದ್ದೀವಿ. ಈಗ ಅವ್ರ ಮೇಲೆ ಒಂದು ಕೇಸ್ ರಿಜಿಸ್ಟರ್ ಮಾಡ್ತೀವಿ ಮತ್ತು ಅದನ್ನು ಚೆಕ್ ಮಾಡೋಕ್ಕೆ ಕಲಿಸ್ತೀವಿ, ಎಲ್ಲಿಂದ ಬರ್ತಾಯಿತ್ತು, ಯಾವ ಜಾಗೆಯಿಂದ ಇದು ಆಗಿದೆ ಎಲ್ಲ ಆಪ್ರೇಷನ್. ಅವ್ರ ಮೇಲೆ ಕೂಡ ಕ್ರಮ ತಗೊಳ್ತೀವಿ. 6 ಟನ್ ಅರೌಂಡ್ 600 kg ಇರಬೇಕು, ಈ ಥರ ಮಾಹಿತಿ ಇದೆ. ಅದನ್ನು ಚೆಕ್ ಮಾಡ್ತೀವಿ ನಾವು. ಅವಕಾಶ ಇದೆ ಸರ್ ನೋಡಿ, ಆ ಕೌ ಸ್ಲಾಟರ್ ಆ್ಯಕ್ಟಲ್ಲಿ ಪ್ರಿವೆನ್ಷನ್ ಆಫ್ ಕೌ ಸ್ಲಾಟರ್ ಆ್ಯಕ್ಟಲ್ಲಿ ಬೇರೆ ಬೇರೆ ಥರ ಡಿಫೈನ್ ಮಾಡಿದ್ದಾರೆ. ಈ ಏಜ್ ಆಗುತ್ತೆ ಹಸುದು, ಅದನ್ನು ವೆಟ್ನರಿ ಡಾಕ್ಟರಿಂದ ರೆಕಮೆಂಡೇಷನ್ ತಗೊಂಡು ಸರ್ಟಿಫಿಕೇಷನ್ ತಗೊಂಡು ಆಮೇಲೆ ಮಾಡಬೇಕು ಮಾಡಬಾರ್ದು ಈ ಥರ ಎಲ್ಲ ಥರದ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಆ್ಯಕ್ಟಲ್ಲಿ. ಅದನ್ನು ಎಲ್ಲ ಫಾಲೋ ಮಾಡಬೇಕು. ಯಾರು ಇಲ್ಲಿಗಲ್ ಆಗಿ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ನಾವು ಕ್ರಮ ತಗೊಳ್ತಾ ಇದ್ದೀವಿ. ಈಗ ಗಾಡಿ ಸಿಕ್ಕಿದೆ ನಮಗೆ, ಗಾಡಿದು ಡ್ರೈವರ್ ಮತ್ತು ಅವರ ಜೊತೆಗೆ ಬೇರೆ ಜನ ಇತ್ತು, ಅವರ ಜೊತೆಗೆ ಅವರು ಸಿಕ್ಕಿದ್ದಾರೆ. ಆಮೇಲೆ ಈ ಗಾಡಿಯಲ್ಲಿ ಏನು ಐಟಮ್ ಇದೆ, ಮೀಟ್ ಪ್ಯಾಕ್ ಮಾಡಿ ಹಾಕಿದ್ದಾರೆ ಚೀಲಲ್ಲಿ, ಅದನ್ನು ನಾವು ಸೀಸ್ ಮಾಡಿದ್ದೀವಿ. ಇದು ಬಹುಶಃ ಬೆಂಗಳೂರಿಗೆ ಹೋಗ್ತಾ ಇದೆ, ಆಂಧ್ರ ಪ್ರದೇಶದಿಂದ ಬೆಂಗಳೂರಿಗೆ ಬರ್ತಾ ಇದೆ. ಈ ಥರದ್ದು ಸುಮಾರು ಕೇಸಸ್ ಆಗಿದೆ. ಈ ವರ್ಷ ನಾವು ಆಲ್ರೆಡಿ 11 ಕೇಸಸ್ ಮಾಡಿದ್ದೀವಿ ಈ ಡಿಸ್ಟ್ರಿಕಲ್ಲಿ. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ನಾವು ಕೇಸಸ್ ಮಾಡ್ತಾ ಇದ್ದೀವಿ. ಅದು ಇಲ್ಲ ಆಂಧ್ರ ಪ್ರದೇಶ ಕಡೆಯಿಂದ, ನಮ್ಮದು ಗೌರಿಬಿದನೂರು ಕಡೆ ಹಿಂದೂಪುರ ಕಡೆಯಿಂದ ಬಾರ್ಡರ್ ಇದೆ ಮತ್ತು ಈ ಅನಂತಪುರ ಕಡೆಯಿಂದ ಬಾರ್ಡರ್ ಇದೆ. 2 ದಾರಿಯಿಂದ ಜಾಸ್ತಿ ಬರ್ತಾ ಇದೆ ನಾರ್ಮಲ್ ಆಗಿ. ಇನ್ನೊಂದೆಡೆ ಜಿಲ್ಲೆಯಲ್ಲಿ ಅಕ್ರಮವಾಗಿ ಗೋಮಾಂಸ ಸಾಗಾಟ ನಡೆಯುತ್ತಿದೆ ಎಂದು ಆರೋಪಿಸಿರುವ ಗೋರಕ್ಷಕ ಸಂಘಟನೆಗಳ ಕಾರ್ಯಕರ್ತರು ಇಂತಹ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕು ಎಂದು ಆಗ್ರಹಿಸಿದ್ದಾರೆ. ನನ್ನ ಹೆಸರು ಪುನೀತ್ ಗೌಡ ಅಂತ, ರಾಷ್ಟ್ರ ರಕ್ಷಣಾ ಪಡೆಯ ಕಾರ್ಯಕರ್ತ ಮಾತಾಡ್ತಾ ಇರೋದು. ಏನು ಹಿಂದೂಪುರದಿಂದ ಬೆಂಗಳೂರು ಶಿವಾಜಿನಗರಕ್ಕೆ ಹೋಟೆಲ್ಗಳಿಗೆ ಗೋಮಾಂಸವನ್ನು ರಫ್ತು ಮಾಡ್ತಿದ್ದಾರೆ, ನೀವು ಗಾಡಿಯನ್ನು ರೆಸ್ಕ್ಯೂ ಮಾಡಬೇಕು ಅನ್ನೋ ಮಾಹಿತಿ ಇತ್ತು. ಆ ಮಾಹಿತಿ ಮೇರೆಗೆ ಗಾಡಿಯನ್ನು ಚಿಕ್ಕಬಳ್ಳಾಪುರದ ಹೈವೇಲಿ ಗಾಡಿಯನ್ನು ತಡೆದು ಗಾಡಿಯಲ್ಲಿ ಏನಿದೆ ಅಂತ ಗಾಡಿಯಲ್ಲಿ ಮಾಲನ್ನ ಚೆಕ್ ಮಾಡಿದಾಗ ಗೋವುಗಳ ಮಾಂಸ ಕಡಿಮೆ ಅಂದರೂ 18ರಿಂದ 20 ಗೋವುಗಳನ್ನು ಕಡ್ದು ಮಾಂಸದ ರೂಪದಲ್ಲಿ 2 ಭಾಗವನ್ನಾಗಿ ಮಾಡಿ ಮಾಂಸವನ್ನು ತುಂಬಿಕೊಂಡು ಶಿವಾಜಿನಗರಕ್ಕೆ ತೊಗೊಂಡೋಗ್ತಾಯಿದ್ರು ಅಂಗಡಿಗೆ. ಆ
ಮಾಹಿತಿ ಮೇರೆಗೆ ನೋಡಿದಾಗ ಗಾಡಿ ತುಂಬ ಹಸುನ ಅರ್ಧ ಸೀಳಿ ಗಾಡಿ ತುಂಬ ತುಂಬಿದ್ದಾರೆ. ಆ ಗಾಡಿಯನ್ನು ಹಿಡ್ದು 112ಗೆ ಫೋನ್ ಮಾಡಿ ಮಾಹಿತಿ ಕೊಟ್ಟು ಪೊಲೀಸ್ನವ್ರು ಬರೋಕ್ಕೆ 3/4 ಗಂಟೆ 45 ನಿಮಿಷ ತೊಗೊಂಡ್ರು. ಅಷ್ಟರಲ್ಲಿ ಮುಸಲ್ಮಾನರು 20ರಿಂದ 30 ಜನ ಕಾರ್ಗಳಲ್ಲಿ ಬೈಕ್ಗಳಲ್ಲಿ ರೌಂಡ್ಸ್ ಹಾಕೊಂಡು ಬರ್ತಿದ್ದಾರೆ. ಗಾಡಿ ನಿಲ್ಲಿಸು ಅಂದರೆ ಗಾಡಿ ನಿಲ್ಲಿಸಲ್ಲ. ಇಲ್ಲಿ ಹೇಳ್ತಾರೆ ಗಾಡಿ ನೀವು ನಿಲ್ಲಿಸ್ಬೇಡಿ, ನಿಮ್ಮ ಮೇಲೆ ರಿಟರ್ನ್ ಕೇಸ್ ಮಾಡ್ತೀನಿ ಅಂತ. ಸರ್ ಮಾಹಿತಿ ಬರ್ತಿದೆ, ಗಾಡಿಯನ್ನು ಹಿಡೀರಿ ಅಂದರೆ ಇಲ್ಲಿ ಗಾಡಿ ಕಣ್ಣೆದುರುಗಡೆ ಹೋಗ್ತಿದ್ರು ಕೂಡ 112 ಕಂಡ್ರೂ ಕೂಡ ಗಾಡಿ ಸಿಕ್ಕಿಲ್ಲಪ್ಪ ಅಂತ ಹೇಳ್ತಾರೆ. ಗಾಡಿ ಫುಲ್ಲು ನಮಗೆ ಡೌಟ್ ಬಂತು ಸರ್. ಹಿಂದಗಡೆ ಮೂಟೆ ಎಲ್ಲ ಒಟ್ಟಿದ್ರು. ಈಗ ಆಲ್ರೆಡಿ ಈ ಡ್ರೈವರ್ ಮೇಲೆ ನಾವು ಒಂದ್ಸಲಿ ಇದರಲ್ಲಿ ಕೊಡಗಿಹಳ್ಳಿಲಿ FIR ಮಾಡಿಸಿದ್ದೀವಿ. ಇದೇ ಡ್ರೈವರ್ ಇದ್ದ, ಇದೇ ಮಾಂಸದ ಗಾಡಿನೇ ತುಂಬ್ಕೊಂಡು ಬರ್ತಿದ್ದ, ಆಲ್ರೆಡಿ FIR ಇತ್ತು. ಸೊ ನೋಡಿದಾಗ ಡ್ರೈವರ್ನ ಅನುಮಾನ ಬಂದು ನೋಡಿದಾಗ ಸೇಮ್ ಡ್ರೈವರ್ ಇದ್ದ. ಗಾಡಿ ಇಲ್ಲೇ ಹೋಗ್ತಿದ್ಯಲ್ಲ ಅಂತ ಯೂಟರ್ನ್ ಬಂದು ಗಾಡಿ ನಿಲ್ಲಿಸಪ್ಪ ಅಂತ ಕೇಳಿದ್ರೆ ನಿಲ್ಲಿಸ್ತಿಲ್ಲ, ಗುದ್ದಕ್ಕೆ ಬಂದ ಕಾರ್ಗೆ. ಗುದ್ದಕ್ಕೆ ಬರ್ತೀನಿ ಮತ್ತೆ ಮುಂದೆ ಹೋಗಿ ಅಲ್ಲೊಂದು ಸಿಗ್ನಲ್ ಇತ್ತು, ಕಂಟೈನರ್ ಇತ್ತು, ಕಂಟೈನರನ್ನು ಅಡ್ಡ ಹೊಡೆಸಿ ನಮ್ಮ ಕಾರನ್ನು ಅಡ್ಡ ಹೊಡೆದು ನಿಲ್ಲಿಸಿ ಗಾಡಿಯನ್ನು ಚೆಕ್ ಮಾಡಿ ಕೇಳಿದಾಗ ಅದೇ FIR ಹಾಕಿರುವಂಥ ವ್ಯಕ್ತಿ ಇದ್ದ. ಏನಿದೆಯಪ್ಪ ಅಂತ ಗಾಡೀಲಿ ಕೇಳಿದಾಗ 18 ಟೋಟಲ್ 2 ಗಾಡಿಯಿಂದ 18ರಿಂದ 20 ಹಸುಗಳನ್ನು ಕಡ್ದು ತೊಗೊಂಡು ಹೋಗ್ತಾ ಇದ್ದೀನಿ. ಶಿವಾಜಿನಗರದ ಪ್ರತಿಯೊಂದು ಹೋಟೆಲ್ಗಳಿಗೆ ನಾನು ಸಪ್ಲೈ ಮಾಡ್ತೀನಿ ಅಂತ ಡ್ರೈವರ್ ಒಪ್ಕೊಂಡಿರ್ತಾನೆ. ಅದಾದಮೇಲೆ 112 ಹ್ಯಾಂಡ್ ಓವರ್ ಕೊಟ್ಟು ಚಿಕ್ಕಬಳ್ಳಾಪುರದ ರೂರಲ್ ಸ್ಟೇಷನ್ಗೆ ಹಸುಗಳನ್ನು ತೊಗೊಂಡು ಅಂದರೆ ಮಾಂಸವನ್ನು ತೆಗೆದು ಹ್ಯಾಂಡ್ ಓವರ್ ಮಾಡಿದ್ವಿ. ಅದಾದಮೇಲೆ ಅಂದರೆ ಮಾಂಸವನ್ನು ನನಗೆ ಮಾಂಸದ ಅದರ ಟಾರ್ಪಲ್ ಕಾಣಿಸ್ತು ಜಾಸ್ತಿ, ಗ್ರೀನ್ ಟಾರ್ಪಲ್. ಏನೋ ಮಾಂಸದ ಎಲ್ಲ ಕಡೆನೂ ಮಾಂಸ ಏನು ಸಪ್ಲೈ ಮಾಡ್ತಾರಲ್ಲ ಅದೇ ರೀತಿ ಟಾರ್ಪಲ್ ಇತ್ತು, ಹಗ್ಗ ಇತ್ತು, ಗೋವಿನ ಗಾಡಿ ಅಂತ ಅನುಮಾನ ಬಂತು. ಆ ಅನುಮಾನದ ಮೇರೆಗೆ ಗಾಡಿಯನ್ನು ಹಿಡಿದು ಚೆಕ್ ಮಾಡಿದ್ರು. ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ 2 ಟೆಂಪೋ ವಾಹನಗಳನ್ನು ವಶಕ್ಕೆ ಪಡೆದು ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಭಾರೀ ಪ್ರಮಾಣದ ಗೋಮಾಂಸ ಸಾಗಾಟಕ್ಕೆ ಸಂಬಂಧಿಸಿದಂತೆ ತನಿಖೆಯ ಬಳಿಕವಷ್ಟೇ ಪ್ರಕರಣದ ಸಂಪೂರ್ಣ ಸತ್ಯ ಹೊರಬರಬೇಕಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ವಿವಿಧ ಸಚಿವರುಗಳು ಆಗಮಿಸಿ ನೂತನ ಚಿಂತಾಮಣಿ ನಗರದ ಹೃದಯ ಭಾಗದಲ್ಲಿ ನಿರ್ಮಾಣವಾಗಿರುವ ಅಂಬೇಡ್ಕರ್ ಭವನ ಸೇರಿದಂತೆ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಹಾಗೂ ಲೋಕಾರ್ಪಣೆ ಮಾಡಲಿದ್ದಾರೆ ಎಂದು ಶಾಸಕ MC ಸುಧಾಕರ್ ತಿಳಿಸಿದರು. ಚಿಂತಾಮಣಿ ತಾಲೂಕು ಪಂಚಾಯಿತಿ ಸಾಮರ್ಥ್ಯ ಸೌಧದ ಸಭಾಂಗಣದಲ್ಲಿ ನಡೆದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಚಾಲನಾ ಕಾರ್ಯಕ್ರಮದ ಪೂರ್ವ ಸಿದ್ಧತಾ ಉದ್ಘಾಟನೆಗೆ ಸಜ್ಜಾಗಿರುವ ಸ್ಥಳಗಳನ್ನು ವೀಕ್ಷಣೆ ಮಾಡಿದ ನಂತರ ಶಾಸಕ MC ಸುಧಾಕರ್ ಮಾತನಾಡಿದ್ದಾರೆ. ಕಾರ್ಯಕ್ರಮಕ್ಕೆ 10,000ಕ್ಕೂ ಹೆಚ್ಚು ಜನರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದರು. ತಾಲೂಕು ಪಂಚಾಯಿತಿ ಸಾಮರ್ಥ್ಯ ಸೌಧದ ಸಭಾಭವನ ಹಾಗೂ ಸಭಾಂಗಣವನ್ನು 7,05,00,000 ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗಿದ್ದು ಇದರ ಉದ್ಘಾಟನೆ ನಡೆಯಲಿದೆ. 1,75,00,000 ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಿರುವ ಆಜಾದ್ ಚೌಕ ವೃತ್ತದ ಅಭಿವೃದ್ಧಿ ಕಾಮಗಾರಿಗಳನ್ನು ಲೋಕಾರ್ಪಣೆ ಮಾಡಲಾಗುವುದು. ಇದೇ ಸಂದರ್ಭದಲ್ಲಿ 20 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗುತ್ತಿರುವ ಅಂಬೇಡ್ಕರ್ ಭವನದ ಅಂಬೇಡ್ಕರ್ ಅನುಭವ ಕೇಂದ್ರ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಹಾಗೂ ಉದ್ಘಾಟನೆ ನೆರವೇರಲಿದೆ ಎಂದರು.
ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಬಿಎಸ್ ಸುರೇಶ್, ಸಚಿವರಾದ ಈಶ್ವರ್ ಖಂಡ್ರೆ, ಕೆಎಚ್ ಮುನಿಯಪ್ಪ, ಮಾಜಿ ಸಚಿವ ಎಚ್ಸಿ ಮಹದೇವಪ್ಪ ಹಾಗೂ ಕೋಲಾರದ ಸಂಸದ ಮಲ್ಲೇಶ್ ಬಾಬು ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ಶಾಸಕರು ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿ ಜಿ ಪ್ರಭು ಮಾತನಾಡಿ, ಕಾರ್ಯಕ್ರಮವನ್ನು ಸರ್ಕಾರದ ಶಿಷ್ಟಾಚಾರದಂತೆ ಯಶಸ್ವಿಯಾಗಿ ಹಾಗೂ ವ್ಯವಸ್ಥಿತವಾಗಿ ಆಯೋಜಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ನಮಗೆ ಈಗ ಈ ಗ್ರೂಪಿಂದಲೇ ಬಟನ್ ಒಂದು 2 ಟೀಪಾಯ್ ಒಂದೇ ಬಟನ್ ಕವರ್ ಇದೆಲ್ಲ ಇಲ್ಲಿ ಸಭೆಯಲ್ಲಿ ಸಿಇಒ ಡಾಕ್ಟರ್ ವೈ ನವೀನ್ ಭಟ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ, ಉಪವಿಭಾಗಾಧಿಕಾರಿ ಡಿಎಚ್ ಅಶ್ವಿನ್, ಚಿಂತಾಮಣಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಶ್ರೀನಾಥ್ ಬಾಬು ಸೇರಿದಂತೆ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಇಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಪಂಚಾಯಿತಿ ಕಚೇರಿಗೆ ಪಿಡಿಒ ನಿಯಮಿತವಾಗಿ ಬರುತ್ತಿಲ್ಲ, ಜನಸಾಮಾನ್ಯರ ಕೈಗೆ ಸಿಗುತ್ತಿಲ್ಲ ಎಂದು ಆರೋಪಿಸಿ ಗ್ರಾಮಸ್ಥರು ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿರುವ ಘಟನೆ ನಡೆದಿದೆ. ಲಕ್ಷ್ಮೀ ಸಾಗರ ಗ್ರಾಮ ಪಂಚಾಯಿತಿ ಕಚೇರಿ ಮುಂದೆ ಜಮಾಯಿಸಿದ ಗ್ರಾಮಸ್ಥರು ಪಿಡಿಒ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಂಚಾಯಿತಿ ಕಚೇರಿಗೆ ಪಿಡಿಒ ನಿಯಮಿತವಾಗಿ ಬರುತ್ತಿಲ್ಲ, ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳಲು ಗ್ರಾಮಸ್ಥರು ನಿತ್ಯ ಕಾದು ಕುಳಿತರೂ ಅಧಿಕಾರಿ ಸಿಗುತ್ತಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸುತ್ತಿದ್ದಾರೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿವಿಧ ಜನಕಲ್ಯಾಣ ಯೋಜನೆಗಳನ್ನು ಜನರಿಗೆ ತಲುಪಿಸಬೇಕಾದ ಅಧಿಕಾರಿಯೇ ಕಚೇರಿಗೆ ಗೈರಾಗುತ್ತಿದ್ದಾರೆ ಎಂದು ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇನ್ನು ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಿರೀಕ್ಷಿತ ಅಭಿವೃದ್ಧಿ ಕಾಮಗಾರಿಗಳು ನಡೆದಿಲ್ಲ, ಬೋಗಸ್ ಬಿಲ್ಗಳ ಮೂಲಕ ಅಕ್ರಮ ನಡೆಯುತ್ತಿದೆ ಎಂಬ ಗಂಭೀರ ಆರೋಪವನ್ನ ಗ್ರಾಮಸ್ಥರು ಮಾಡಿದ್ದಾರೆ. ಪಿಡಿಒ ಕಚೇರಿಗೆ ಬರುವವರೆಗೂ ಜಾಗ ಖಾಲಿ ಮಾಡುವುದಿಲ್ಲ ಎಂದು ಪಟ್ಟು ಹಿಡಿದ ಗ್ರಾಮಸ್ಥರು ಪ್ರತಿಭಟನೆ ಮುಂದುವರೆಸಿದರು. ಆದರೆ ಬೋಗಸ್ ಬಿಲ್ಲು ಹಾಗೂ ಭ್ರಷ್ಟಾಚಾರದ ಆರೋಪಗಳ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಂದ ಅಧಿಕೃತ ಸ್ಪಷ್ಟನೆ ಪಡೆಯಬೇಕಾಗಿದೆ. ರಘುನಾಥ್ ಅಂತ ಮಂಜಲ್ ನಗರ ಗ್ರಾಮಸ್ಥ ಹಾಗೂ ಸಮಾಜ ಸೇವಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ಸಾರ್ವಜನಿಕರಿಗೆ ಯಾವುದೇ ಒಂದು ಕುಂದುಕೊರತೆಗಳಾದಾಗ ಅವ್ರ ಪರವಾಗಿ ನಿಂತು ಅವರಿಗೆ ನ್ಯಾಯವಂತ ಕೊಡ್ತಕ್ಕಂಥ ಕೆಲಸವನ್ನು ಯಾವಾಗಲೂ ಮುಂದೆ ಬಂದು ಮಾಡ್ತಾ ಇರ್ತೀವಿ. ನಮಗೆ ಯಾವುದೇ ಒಂದು ಸರ್ಕಾರದ ಇಲಾಖೆಗಳಲ್ಲಿ ಸಾರ್ವಜನಿಕರು ಹೋಗಿ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಕೇಳಿದಾಗ ಅವರಿಗೆ ಕೆಲಸ ಕಾರ್ಯಗಳು ಮಾಡಿಕೊಡ್ತಕ್ಕಂಥ ಕೆಲಸ ಸರ್ಕಾರಿ ಅಧಿಕಾರಿಗಳದು. ಅದಕ್ಕೋಸ್ಕರ ಸರ್ಕಾರಿ ಅಧಿಕಾರಿಗಳನ್ನ ಇಲ್ಲಿ ನೇಮಿಸಿ ಇಟ್ಟಿರ್ತಕ್ಕಂಥದ್ದು. ಆದರೆ ಅವರು ಆ ಕೆಲಸಕ್ಕಿಂತ ಇಂಪಾರ್ಟೆಂಟ್ ಆಗಿ ಅವ್ರಿಗೆ ಬೇಕಾದಂಥವರು ಒಂದು 4 ಜನ ಕೈ ಕಟ್ಕೊಂಡು ನಮಗೆಲ್ಲ ಗೊತ್ತು, ನಾವು ಹ್ಯಾಂಡಲ್ ಮಾಡ್ಕೊಳ್ತೀವಿ, ನಮ್ಮ ಕೈಯಲ್ಲೇ ಏನೋ ನಮ್ಮನ್ನು ಯಾರು ಏನೂ ಮಾಡೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸಿ ಸಾರ್ವಜನಿಕರು ಇಲ್ಲಿ ಒಂದು ಯಥೇಚ್ಛವಾಗಿ 1 ತಿಂಗಳು 1.5 ತಿಂಗಳಿಂದ ಪ್ರತಿ ದಿವಸ ಬಂದು ಅವ್ರಿಗೆ ಬಿಲ್ಗಳಾಗಿಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ರೆ ಅವ್ರ ಕೈಗೆ ಸಿಗದಿರ ಹೋರಾಡ್ತಾ ಇದ್ದಾರೆ PDO ಅವರು. ಇಲ್ಲಿ ಅವ್ರು 3 ಪಂಚಾಯತಿಯವರಿಗೆ ಇನ್ಚಾರ್ಜ್ ಇದ್ದಾರಂತೆ. ಇಲ್ಲಿ ಬರೋದು, ತಂಬು ಕೊಡೋದು, ಓಟೋಗೋದು ಅಷ್ಟೇ. ಯಾರ ಕಣ್ಣಿಗೂ ಕಾಣಿಸಲ್ಲ, ಯಾರು ಸಾರ್ವಜನಿಕರು ಕೆಲಸನೂ ಮಾಡಲ್ಲ. ಇವತ್ತು ಯಾವ ಬಿಲ್ಲು ಮಾಡಿಲ್ಲ, ಯಾವ ಊರಿಗೂ ವಿಸಿಟ್ ಮಾಡಿಲ್ಲ. ಎಲ್ಲಿ ಏನು ಸಮಸ್ಯೆಗಳಿದೆ, ಚರಂಡಿ ಸಮಸ್ಯೆಗಳಿದೆ ನೋಡಿಲ್ಲ, ಬೀದಿ ದೀಪಗಳಿಲ್ಲ ನೋಡಿಲ್ಲ, ಇಲ್ಲ ಕುಡಿಯೋ ನೀರು ಸಮಸ್ಯೆ ಇದೆ ನೋಡಿಲ್ಲ. ಯಾವ ಊರಿಗೂ ವಿಸಿಟ್ ಮಾಡಿಲ್ಲ ಇದುವರೆಗೂ. PDO ಅವರು ಕೇಳಿದ್ರೆ ನನಗೆ ಇನ್ಚಾರ್ಜ್ ಹಾಕಿದ್ದಾರೆ, ನಾನು ಅಲ್ಲಿಗೆ ಹೋಗ್ಬೇಕು, ಬೇರೆ ಏನು ಸೊಬಬಿಲ್ಲ. ಇಲ್ಲಿ PDOಗಳು ಶಾರ್ಟೇಜ್ ಇದೆ ಅಂತ ಹೇಳ್ಬಿಟ್ಟು
3 ಪಂಚಾಯತಿಗೆ 4 ಪಂಚಾಯತಿಗೆ ಹಾಕ್ಕೊಂಡು ಇವರು ಅಧಿಕಾರ ನಡೆಸ್ತಾ ಇದ್ದಾರೆ. ಆದರೆ ಕೆಲಸ ಮಾಡಲಿಲ್ಲ ಅಂತಂದರೆ ಅಂಥ PDO ಅಧಿಕಾರಿಗಳು ನಮ್ಗೆ ಏನಕ್ಕೆ ಬೇಕಿಲ್ಲಿ? ಸಾರ್ವಜನಿಕರ ಕೆಲಸ ಮಾಡೋ ಅಂಥ ಹಿತಾಸಕ್ತಿ ಇದ್ದರೆ ಮಾತ್ರ ಈ ಪಂಚಾಯತಿಯಲ್ಲಿ ಕೆಲಸ ಮಾಡಬೇಕು, ಸಾರ್ವಜನಿಕರಿಗೆ ಕೆಲಸ ಮಾಡಬೇಕು. ಇಲ್ಲಾಂದ್ರೆ ಅವ್ರ ಮನೆ ರಿಸೈನ್ ಕೊಟ್ಬಿಟ್ಟು ಅವ್ರ ಮನೆಗೆ ಹೋಗ್ಲಿ. ಏನಕ್ಕೆ ಬೇಕು ನಮಗಿಂತ ಅವರು PDO ಅವರು? ಯಾರು ಬಂದರೂ ಕೂಡ ಅವರಿಗೆ ಒಂದು ರೆಸ್ಪೆಕ್ಟ್ ಕೊಡದೆ ಏಕವಚನದಲ್ಲಿ ಮಾತಾಡೋದು ನಿಮ್ಮ ಕೈಯಲ್ಲಿ ಏನಾಗ್ತದೆ? ಈ PDO ಹೇಳ್ತಾರಂತೆ ಮಹೇಶ್ ಕುಮಾರ್ ಅವರು, ನಾನು PDOಗಳಿಗೆಲ್ಲಾನು ಏನೋ ಯೂನಿಯನ್ ಅಧ್ಯಕ್ಷ, ನನ್ನನ್ನು ಯಾರು ಏನು ಮಾಡೋಕ್ಕಾಗಲ್ಲ, ನಮಗೆ ಅವ್ರು ಏನೋ ಸಪೋರ್ಟ್ ಇದ್ದಾರೆ, ನಮಗೆ EO ಸಾಹೇಬರು ಸಪೋರ್ಟ್ ಇದ್ದಾರೆ ಅಂತ ಹೇಳ್ಕೊಂಡು ಹೋರಾಡ್ತಾ ಇದ್ದಾರಂತ. ಇಲ್ಲಿ ಯಾರು ಏನು ಮಾತಾಡಿದ್ರು ಅವ್ರ ಕೆಲಸ ಮಾಡಲ್ಲ. ಇವರು ಅವರು ಏನೋ ಅವ್ರ ನಾಯಕರಿದ್ದಾರೆ, ಒಂದು 2-3 ಜನನ ಇಲ್ಲಿ ಪಂಚಾಯತಿಯಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದಾರೆ. ಅವ್ರ ಕೆಲಸಗಳು ಮಾಡೋದು, ಹೊಟ್ಟೋಗೋದು ಅಷ್ಟೇ. ಅವ್ರು ಕರೆದಾಗ ಪರ್ಸನಲ್ ಆಗಿ ಮೀಟ್ ಮಾಡೋದು, ಒಂದು ತಂಬು ಕೊಡೋದು, ಹೊಟ್ಟೋಗೋದು. ಬೇರೆ ಯಾರಿಗೂ ಸಾರ್ವಜನಿಕರಿಗೆ ಕೆಲಸ ಮಾಡ್ತಾ ಇಲ್ಲ ಈ PDO. ಇಂಥ PDO ನಮಗೆ ಇವತ್ತು ಬೇಕಾಗಿಲ್ಲ. ಅವರಿಗೆ ಸಾರ್ವಜನಿಕರಿಗೆ ಕೆಲಸ ಮಾಡೋ ಹಿತಾಸಕ್ತಿ ಇಲ್ಲ ಅಂದಾಗ ಅವ್ರ ಮನೆಗೆ ರಿಸೈನ್ ಕೊಟ್ಬಿಟ್ಟು ಅವ್ರು ಹೋಗ್ಲಿ. ಒಟ್ನಲ್ಲಿ ಲಕ್ಷ್ಮೀಸಾಗರ ಗ್ರಾಮ ಪಂಚಾಯಿತಿಯಲ್ಲಿ PDO ವಿರುದ್ಧ ಗ್ರಾಮಸ್ಥರ ಆಕ್ರೋಶ ತೀವ್ರಗೊಂಡಿದ್ದು, ಆರೋಪಗಳ ಕುರಿತು ಮೇಲಧಿಕಾರಿಗಳು ಯಾವ ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. NM ಸುರೇಶ್, MMTV ನ್ಯೂಸ್, ಶ್ರೀನಿವಾಸಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುವುದು. ಚಿಕ್ಕಬಳ್ಳಾಪುರದ ಆಭರಣ ಪ್ರಿಯರಿಗೆ ಸಂತಸದ ಸುದ್ದಿ. ಬೆಸ್ಟ್ ಆಫರ್ಗಳೊಂದಿಗೆ ನಿಮಗಾಗಿ ಬಂದಿದೆ 1996ರಿಂದ ಗ್ರಾಹಕರ ವಿಶ್ವಾಸ ಗಳಿಸಿರುವ ಏಕೈಕ ಜುವೆಲರ್ಸ್ ಶ್ರೀ ತುಳಸಿ ಹಾನೆಸ್ಟಿ ಜುವೆಲರ್ಸ್. ಸ್ಥಳ BB ರಸ್ತೆ ಅಪೋಸಿಟ್ LIC ಆಫೀಸ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ 0 ಮೇಕಿಂಗ್ ಚಾರ್ಜ್, 0 ವೇಸ್ಟೇಜ್ನೊಂದಿಗೆ ಆಭರಣಗಳು ಲಭ್ಯ. ಸುವರ್ಣ ಲಕ್ಷ್ಮಿ ಯೋಜನೆಯಡಿಯಲ್ಲಿ ನಿಮ್ಮ ಹಳೆ ಚಿನ್ನ ಕೊಟ್ಟು ಹೊಸ ಆಭರಣಗಳನ್ನು ಕೂಲಿ ಮಜೂರಿ ಇಲ್ಲದೆ ಖರೀದಿಸುವ ಅವಕಾಶ. ಅಲ್ಲದೆ ನಮ್ಮಲ್ಲಿ 916 HUID ಚಿನ್ನಾಭರಣಗಳು ಲೈಟ್ ವೈಟ್ನಲ್ಲಿ ದೊರೆಯುತ್ತದೆ ಹಾಗೂ ಗುಣಮಟ್ಟವಾದ 92.5 ಬೆಳ್ಳಿ ಆಭರಣಗಳು ಸಹ ಲಭ್ಯವಿದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ಶ್ರೀ ತುಳಸಿ ಹಾನೆಸ್ಟಿ ಜ್ಯುವೆಲರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8277848989. ನೀಟ್ ಹಾಗೆ CET ಈ ಲಾಂಗ್ ಟರ್ಮ್ ಕೋಚಿಂಗ್ನ ಯಾರ್ಯಾರಿಗೆ ಕೊಡ್ತಾರೆ ಸರ್? ಈ ಒಂದು ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಮಕ್ಕಳು ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿನಲ್ಲಿ ಲಾಂಗ್ ಟರ್ಮ್ ಕೋಚಿಂಗಿಗೆ ವ್ಯವಸ್ಥೆ ಯಾವ ಥರ ಇದೆ? ಮಾರ್ನಿಂಗ್ 8 ಇಂದ ಈವ್ನಿಂಗ್ 4:30ವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. 4:30 ಒಳಗಡೆ ಡೈಲಿ ಟೆಸ್ಟ್ನ ಕಂಡಕ್ಟ್ ಮಾಡ್ತೀವಿ. ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿಗೆ ಬೇರೆ ಬೇರೆ ಜಿಲ್ಲೆಗಳಿಂದ, ರಾಜ್ಯಗಳಿಂದ ಕೂಡ ವಿದ್ಯಾರ್ಥಿಗಳು ಬರ್ತಾರೆ. ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್ ಇರುತ್ತೆ ನಮ್ಮ ವ್ಯವಸ್ಥೆಯಲ್ಲಿ. ಟೈಮ್ ಮ್ಯಾನೇಜ್ಮೆಂಟ್ಗೆ OMR ಶೀಟ್ ಫಿಲ್ ಮಾಡೋದಕ್ಕೆ ಎಕ್ಸ್ಟ್ರಾ ಪ್ರಾಕ್ಟೀಸ್ ಏನಾದರೂ ಮಾಡಿಸ್ತಾ ಇದ್ದೀರಾ? 50% ಫೇಲ್ಯೂರ್ ಆಗೋದು ಅದರಲ್ಲೇ ಹಾಕ್ತಾರೆ. ಡೈಲಿ ಟೆಸ್ಟ್ನ ನಾವು ವಿತ್ OMR ಶೀಟಲ್ಲೇ ಕೊಡ್ತಾ ಹೋಗ್ತೀನಿ. ಒಂದು ಸೀಕ್ರೆಟ್ ಇದೆ ನಮ್ಮಲ್ಲಿ, ಏನಂದರೆ ಅನ್ಲಾಕಿಂಗ್ ದಿ ಸೀಕ್ರೆಟ್ ಆಫ್ ನೀಟ್ ಅಂತ ನಾವು ಒಂದು ಬುಕ್ನ ಪ್ರಿಪೇರ್ ಮಾಡಿದ್ದೀವಿ. ಅದಕ್ಕೆ ನಮ್ಮಲ್ಲಿ ಹೈಯೆಸ್ಟ್ ರ್ಯಾಂಕಿಂಗ್ ಬರ್ತಾ ಇರೋದು ನಮ್ಮಲ್ಲಿ. ಯಾಕೆ ಅಂದರೆ ಈ ಒಂದು ಸೀಕ್ರೆಟ್ ಇದೆ. ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಲು ಬಂದಿದೆ ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಸ್ಥಳ ದೊಡ್ಡಭಜನೆ ಮನೆ ರಸ್ತೆ, ಚಿಕ್ಕಬಳ್ಳಾಪುರ. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ಕ್ಲಿನಿಕಲ್ ಸರ್ವಿಸಸ್, ಕ್ರಿಟಿಕಲ್ ಅಂಡ್ ಎಮರ್ಜೆನ್ಸಿ ಕೇರ್, ಸರ್ಜಿಕಲ್ ಸರ್ವಿಸಸ್, ಡಯಾಗ್ನೋಸ್ಟಿಕ್ ಸರ್ವಿಸಸ್ ಇನ್ನಿತರ ಸೌಲಭ್ಯಗಳು ಲಭಿಸಲಿದೆ. ನುರಿತ ತಜ್ಞ ವೈದ್ಯರು, ಉತ್ತಮ ಚಿಕಿತ್ಸೆ, ಉತ್ತಮ ಆರೈಕೆಯೊಂದಿಗೆ ಈಗಾಗಲೇ ಮನೆ ಮಾತಾಗಿದೆ. ಪ್ರತಿನಿತ್ಯ 24 ಗಂಟೆಗಳ ಆರೋಗ್ಯ ಸೇವೆ ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ. ನಿಮ್ಮ ಆರೋಗ್ಯವೇ ನಮ್ಮ ಧ್ಯೇಯ. ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7483268887. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ
ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಅವೈಜ್ಞಾನಿಕ ರಸ್ತೆ ಅಭಿವೃದ್ಧಿ ಕಾಮಗಾರಿಯಿಂದ ಸಂಭವಿಸುತ್ತಿರುವ ರಸ್ತೆ ಅಪಘಾತಗಳ ನಿಯಂತ್ರಣಕ್ಕಾಗಿ ರೆಡ್ಡಿಕೆರೆ ಕಟ್ಟೆ ಮಾರ್ಗದ ರಸ್ತೆಯನ್ನು ಅಗಲೀಕರಣಗೊಳಿಸಿ ರಸ್ತೆಯ ಎರಡೂ ಬದಿಗಳಲ್ಲಿ ತಡೆಗೋಡೆ ನಿರ್ಮಿಸಬೇಕೆಂದು ಸಿಪಿಎಂ ಮುಖಂಡ ಚನ್ನರಾಯಪ್ಪ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳನ್ನು ಒತ್ತಾಯಿಸಿದ್ದಾರೆ. ಬಾಗೇಪಲ್ಲಿ ಪಟ್ಟಣ ಹೊರವಲಯದ ರೆಡ್ಡಿಕೆರೆ ಕಟ್ಟೆ ಮಾರ್ಗ ರಸ್ತೆಗೆ ಎರಡೂ ಕಡೆ ತಡೆಗೋಡೆ ನಿರ್ಮಿಸಿ ರಸ್ತೆ ಅಗಲೀಕರಣ ಮಾಡುವಂತೆ ಒತ್ತಾಯಿಸಿ ಎಸ್ಎಫ್ಐ, ಡಿವೈಎಫ್ಐ, ರೈತ ಸಂಘ, ಸಿಐಟಿಯು ನೇತೃತ್ವದಲ್ಲಿ ರಸ್ತೆ ತಡೆ ನಡೆಸಿ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ಡಿಪಾರ್ಟ್ಮೆಂಟ್ ಹಾಕಿರ್ಬೇಕು, ಮಾಡ್ಕೊಡ್ತೀವಿ ಅನ್ನೋದ್ರಲ್ಲಿ ನಿನ್ನೆ ಎಲ್ಲ ಮೊನ್ನೆನೇ ಒಬ್ಬನು ಸತ್ತೋಗೋನಲ್ಲ ಇಲ್ಲಿ ಬಿದ್ದು. ಕಾರ್ಗಳು ಹೋಗ್ತಾ ಇವೆ, ಟೂ ವೀಲರ್ಸ್ ಹೋಗ್ತಾ ಇದ್ದೇವೆ, ಸಾಯ್ತಾ ಇದ್ದಾರೆ. ಅದಕ್ಕೆ ತಾವು ಡಿಪಾರ್ಟ್ಮೆಂಟ್ ಇದ್ಕೊಂಡು ಈಗ ಬರ್ತೀರಾ, ಸಾಹೇಬರಿಗೆ ಹುಷಾರಿಲ್ಲ ಅಂತ ಹೇಳ್ತೀರ. ಅಲ್ಲಪ್ಪ, ಜೀವಗಳ ಮೇಲೆ ಚೆಲ್ಲಾಟ ಆಗಬಾರ್ದು ನೀವು. ಯಾಕಂದ್ರೆ ಜೀವನ ಜನರನ್ನ ರಕ್ಷಣೆ ಮಾಡೋಕ್ಕೆ ತಾನೇ ಇರೋದು. ರಕ್ಷಣೆ ಮಾಡೋಂಥವ್ರು ನೀವು ತಡೆಗೋಡೆ ಮಾಡಿ ಅಂತ ವರ್ಷಾನುಗಟ್ಟಲೆ ಹೇಳ್ತಾನೆ ಇದ್ದೀವಿ. ಸಿಪಿಎಂ ಮುಖಂಡ ಚನ್ನರಾಯಪ್ಪ ಮಾತನಾಡಿ, ಬಾಗೇಪಲ್ಲಿ ಪಟ್ಟಣದ ಗೋಳೂರು ಹೋಬಳಿ ಕೇಂದ್ರಕ್ಕೆ ಹಾದು ಹೋಗುವ ರೆಡ್ಡಿಕೆರೆ ಕಟ್ಟೆ ರಸ್ತೆ ಮಾರ್ಗದಲ್ಲಿ ಪ್ರತಿನಿತ್ಯ ಸಹಸ್ರ ಸಂಖ್ಯೆಯಲ್ಲಿ ವಾಹನಗಳು ಸಂಚರಿಸುವುದರ ಜೊತೆಗೆ ಬೃಹತ್ ಗಾತ್ರದ ಸರಕು ಸಾಗಾಣಿಕೆ ವಾಹನಗಳ ಸಂಚಾರ ಹೆಚ್ಚಾಗಿದೆ. ಲೋಕೋಪಯೋಗಿ ಇಲಾಖೆ ವ್ಯಾಪ್ತಿಯಲ್ಲಿ ಬರುವ ಬಾಗೇಪಲ್ಲಿ ಗೋಳೂರು ಮಾರ್ಗ ರಸ್ತೆಯನ್ನ ಇತ್ತೀಚಿನ ಕೆಲ ದಿನಗಳ ಹಿಂದೆಯಷ್ಟೇ ರಾಜ್ಯ ಹೆದ್ದಾರಿ ರಸ್ತೆಯನ್ನಾಗಿ ಮೇಲ್ದರ್ಜೆಗೆ ಏರಿಸಿ ಕೋಟ್ಯಾಂತರ ರೂಪಾಯಿಗಳ ಅನುದಾನದಲ್ಲಿ ರಸ್ತೆಯನ್ನ ನಿರ್ಮಿಸಿದ್ದಾರೆ. ರಸ್ತೆ ಕಾಮಗಾರಿ ಅತ್ಯಂತ ಅವೈಜ್ಞಾನಿಕದಿಂದ ಮಾಡಿರುವ ಕಾರಣ ತಿಂಗಳಲ್ಲಿ 2-3 ಅಪಘಾತಗಳು ಸಂಭವಿಸಿ ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ. ಅಪಘಾತಗಳ ಹಾಟ್ಸ್ಪಾಟ್ ಆಗಿರುವ ರೆಡ್ಡಿಕೆರೆ ಮಾರ್ಗ ರಸ್ತೆಯನ್ನ ಅಗಲೀಕರಣಗೊಳಿಸಿ ರಸ್ತೆಯ ಎರಡೂ ಬದಿಗಳಲ್ಲಿ ತಡೆಗೋಡೆಗಳನ್ನು ನಿರ್ಮಿಸಿ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಡುವಂತೆ ಸಂಬಂಧಪಟ್ಟವರಿಗೆ ಮನವಿ ಸಲ್ಲಿಸಿದ್ರೂ ಏನೂ ಪ್ರಯೋಜನವಾಗಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ಇಂಟರ್ಸ್ಟೇಟ್ ಕನೆಕ್ಷನ್ ಹೋಗ್ತಕ್ಕಂಥ ರಸ್ತೆ, ಇದು ಆಂಧ್ರ ಪ್ರದೇಶಕ್ಕೂ ಹೋಗ್ತಕ್ಕಂಥ ರಸ್ತೆ. ಈ ಕೆರೆ ಮೇಲೆ ಎರಡೂ ಬದಿಯಲ್ಲಿ ತಡೆಗೋಡೆ ನಿರ್ಮಾಣ ಮಾಡಬೇಕು, ರಸ್ತೆ ಅಗಲೀಕರಣ ಮಾಡಬೇಕು ಅಂತೇಳಿ ಕನಿಷ್ಠ ಜ್ಞಾನ ಇಲ್ಲದೆ ಇರ್ತಕ್ಕಂಥ ಜನಪ್ರತಿನಿಧಿಗಳಾಗಿ ಇವತ್ತಿನ ಅಪಘಾತಗಳು ಜಾಸ್ತಿ ಆಗ್ತಾ ಇದೆ. ಈ ಅಪಘಾತಗಳು ಇಲ್ಲಿಂದ ಹಿಡಿದು ಬಾಗೇಪಲ್ಲಿಯಿಂದ ಹಿಡಿದು ಗೂಳೂರ್ವರೆಗೂ ಕೂಡ ಎರಡು ರಸ್ತೆಗಳನ್ನ ನಿರ್ಮಾಣ ಮಾಡಬೇಕು, ರಸ್ತೆ ಅಗಲೀಕರಣ ಮಾಡಬೇಕು, ಪ್ರಮುಖವಾಗಿ ಜೀವಗಳನ್ನು ಉಳಿಸಬೇಕು. ಈ ಪ್ರಮುಖವಾಗಿ ಇಲ್ಲಿ ಕೆರೆ ಕಟ್ಟೆ ಮೇಲೆ ಏನಿದೆ ತಡೆಗೋಡೆಗಳ ನಿರ್ಮಾಣ ಮಾಡ್ಬೇಕಂತೇಳಿ ನಾವು ಒತ್ತಾಯವನ್ನ PW ಅಧಿಕಾರಿಗಳಿಗೆ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಅವ್ರಿಗೆ ಕಿವಿ ಇಲ್ಲ, ಕೇಳಿಸಲ್ಲ, ಕಣ್ಣುಗಳಿಲ್ಲ, ಕಾಣಿಸಲ್ಲ. ಯಾಕಂತ ಹೇಳಿದ್ರೆ ಸುಮಾರು ದಿನಗಳಿಂದ ಕೂಡ ಇದ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ, ಸಮಸ್ಯೆ ಆಗ್ತಾ ಇದೆ ಅಂತೇಳಿ. ಕನಿಷ್ಠ ಕೂಡ ಜವಾಬ್ದಾರಿ ಇರ್ತಕ್ಕಂಥ ಅಧಿಕಾರಿಗಳು ಬಂದು ಇದನ್ನು ಏನ್ ಮಾಡ್ಬೇಕಂತವ್ರು ಮಾಡ್ತಾ ಇಲ್ಲ. ಹಾಗಾಗಿ ಜನಪ್ರತಿನಿಧಿ MLAಗೂ ಮತ್ತು PW ಅಧಿಕಾರಿಗಳಿಗೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ರಸ್ತೆ ಅಗಲೀಕರಣ ಮಾಡಬೇಕು, ಎರಡೂ ಕಡೆ ತಡೆಗೋಡೆ ನಿರ್ಮಾಣ ಮಾಡ್ಬೇಕಂತೇಳಿ ಈ ಮೂಲಕ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಅಧಿಕಾರಿಗಳು ಬಂದು ಮನವಿಯನ್ನು ಸ್ವೀಕಾರ ಮಾಡಿದ್ದಾರೆ. ನಾಳೆ 10 ಗಂಟೆಗೆ ಅಲ್ಲಿ ಸಭೆಯನ್ನು ಕರಿತೀವಿ ಅಂತ ಒಪ್ಕೊಂಡಿದ್ದಾರೆ. 10 ಗಂಟೆಗೆ ಸಭೆ
ಕರೀಲಿಲ್ಲ ಅಂತ ಹೇಳಿದ್ರೆ ನಾವು 11 ಗಂಟೆಗೆ ಬೀಗ ಹಾಕಿ ಅಲ್ಲೇನೆ ನಾವು ಪ್ರತಿಭಟನೆ ಮಾಡ್ತೀವಂತೆ. ಈ ಮೂಲಕ ನಾವು ಕರ್ನಾಟಕ ಪ್ರಾಂತ ರೈತ ಸಂಘ, ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘ, SFI, DYFI, CITU ನಾಯಕತ್ವದಲ್ಲಿ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಅಧಿಕಾರಿಗಳು ತಕ್ಷಣನೇ ಕೈಗೆತ್ತಿಕೊಂಡು ಈ ಸಮಸ್ಯೆಯನ್ನು ಬಗೆಹರಿಸಬೇಕಂತ ಈ ಮೂಲಕ ನಾವು ಒತ್ತಾಯವನ್ನ ಮಾಡ್ತೇವೆ. ಈ ಕಾರ್ಯಕ್ರಮ ಈ ಸಂದರ್ಭದಲ್ಲಿ ಮುಖಂಡರಾದ ಡಿಸಿ ಶ್ರೀನಿವಾಸ್, ಎಂಪಿ ಮುನಿವೆಂಕಟಪ್ಪ, SFI ಸೋಮಶೇಖರ್, ಜಿ ಮುಸ್ತಫಾ, ವಾಲ್ಮೀಕಿ ಅಶ್ವತ್ಥಪ್ಪ ಮತ್ತಿತರರು ಇದ್ದರು. ಪಿ ಮಂಜುನಾಥ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಯುವ ಶಕ್ತಿಯನ್ನು ಸಂಘಟಿಸಲು ಜಿಲ್ಲಾಡಳಿತ ಮೆಗಾ ಪ್ಲಾನ್ ರೂಪಿಸಿದೆ. ಜಿಲ್ಲೆಯಾದ್ಯಂತ ಬರೋಬ್ಬರಿ 203 ಭಾರತ್ ಜೋಡೋ ಯುವ ಸಂಘಗಳನ್ನು ಸ್ಥಾಪಿಸಲು ಸಿದ್ಧತೆ ನಡೆಸಲಾಗಿದ್ದು, 16 ರಿಂದ 35 ವರ್ಷದೊಳಗಿನ ಯುವಕರಿಗೆ ಸದಸ್ಯರಾಗುವ ಅವಕಾಶ ನೀಡಲಾಗಿದೆ. ಅರ್ಜಿಯನ್ನು ಪೋರ್ಟಲಲ್ಲಿ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಸರ್ವ ನಾಗರಿಕರು, ಅದರಲ್ಲೂ ವಿಶೇಷವಾಗಿ ನಾಗರಿಕರು ಅನ್ನೋದಕ್ಕಿಂತನೂ ಅರ್ಹತೆ ಬಂದು 16 ವರ್ಷದಿಂದ 35 ವರ್ಷ ಆದಮೇಲೆ ಸ್ವಾಭಾವಿಕವಾಗಿ ಅವರ ಸದಸ್ಯತ್ವ ರದ್ದಾಗ್ಬಿಡುತ್ತೆ. ಈ ವಯೋಮಾನದಲ್ಲಿರ್ತಕ್ಕಂಥ ಯುವಕರು ಈ ಒಂದು ಸಂಘಗಳನ್ನು ಯಶಸ್ವಿಯಾಗಿ ನಡೆಸಬೇಕು ಅಂತೇಳಿ ಘಟನೆಗೆ ಕನಿಷ್ಠ ಸದಸ್ಯತ್ವ 100 ಜನ ಇರಬೇಕು. ನೋಂದಣಿ ಶುಲ್ಕ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಯುವಕರನ್ನ ಕ್ರೀಡೆ, ಸಂಸ್ಕೃತಿ, ಸಾಮಾಜಿಕ ಸೇವೆ ಹಾಗೂ ಸೃಜನಶೀಲ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವ ಉದ್ದೇಶದಿಂದ 203 ಭಾರತ್ ಜೋಡೋ ಯುವ ಸಂಘಗಳ ಸ್ಥಾಪನೆಗೆ ಜಿಲ್ಲಾಡಳಿತ ಮುಂದಾಗಿದೆ. ಈ ಕುರಿತು ಜಿಲ್ಲಾಧಿಕಾರಿ ಜಿ ಪ್ರಭು ಅವರು ಮಾಹಿತಿ ನೀಡಿದ್ದು, ಜಿಲ್ಲೆಯ 154 ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ತಲಾ ಒಂದು ಸಂಘದಂತೆ 154 ಸಂಘಗಳು ಹಾಗೂ ನಗರ ಪ್ರದೇಶದಲ್ಲಿ ಜನಸಂಖ್ಯೆಯ ಆಧಾರದ ಮೇಲೆ 49 ಸಂಘಗಳನ್ನು ಸ್ಥಾಪಿಸಲು ಯೋಜಿಸಲಾಗಿದೆ. ಪ್ರತಿ ಸಂಘದಲ್ಲಿ ಕನಿಷ್ಠ 100 ಸದಸ್ಯರ ನೋಂದಣಿ ಮಾಡುವ ಗುರಿ ಹೊಂದಲಾಗಿದೆ. ಹೀಗಾಗಿ ಜಿಲ್ಲೆಯಾದ್ಯಂತ ಕನಿಷ್ಠ 20,300 ಯುವಕರನ್ನ ಸಂಘಗಳ ಸದಸ್ಯರನ್ನಾಗಿ ಮಾಡುವ ಗುರಿ ನಿಗದಿಪಡಿಸಲಾಗಿದೆ. ಈಗಾಗಲೇ 1054 ಮಂದಿ ಸದಸ್ಯರು ನೋಂದಣಿಯಾಗಿದ್ದು, ಉಳಿದ ಯುವಕರ ನೋಂದಣಿ ಪ್ರಕ್ರಿಯೆಗೆ ಜಿಲ್ಲಾಡಳಿತ ವೇಗ ನೀಡಿದೆ. ಇನ್ನು 16 ರಿಂದ 35 ವರ್ಷದೊಳಗಿನ ಯುವಕರು ಸಂಘದ ಸದಸ್ಯರಾಗಲು ಅರ್ಹರಾಗಿದ್ದು, ಆಧಾರ್ ಆಧಾರಿತ ನೋಂದಣಿ ಕಡ್ಡಾಯವಾಗಿದೆ. ಸದಸ್ಯತ್ವಕ್ಕೆ 10 ರೂಪಾಯಿ ಶುಲ್ಕ ನಿಗದಿಪಡಿಸಲಾಗಿದೆ. ಪ್ರತಿ ಭಾರತ್ ಜೋಡೋ ಯುವ ಸಂಘಕ್ಕೆ ವಾರ್ಷಿಕ 10 ಲಕ್ಷ ರೂಪಾಯಿ ಅನುದಾನ ನೀಡುವ ಯೋಜನೆ ರೂಪಿಸಲಾಗಿದೆ ಎಂದರು. ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಮತ್ತು ಲೋಕಲ್ ಆಡಿಟ್ ಸರ್ಕಲಿಂದನೇ ಆಡಿಟ್ ಆಗುವಂಥ ಒಂದು ವ್ಯವಸ್ಥೆ, ಅಂದರೆ ಅವರ ಲೆಕ್ಕಪತ್ರಗಳು ಅವನ್ನೆಲ್ಲ ಸಮರ್ಪಕವಾಗಿ ಇಡೋದಕ್ಕೆ ಒಬ್ಬ ಅಧಿಕಾರಿ ಸದಸ್ಯರನ್ನು ಕೂಡ ನಾವು ಇದರಲ್ಲಿ ಅಳವಡಿಸಿರ್ತಕ್ಕಂಥದ್ದು. ಜಿಲ್ಲಾಡಳಿತದಲ್ಲಿ ಇಲ್ಲಿ ನಮ್ಮ ಹಂತದಲ್ಲಿ ಒಂದು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಮಾನಿಟರಿಂಗ್ ಯೂನಿಟ್ ಅಂತೇಳಿ ಮಾಡ್ತೇವೆ. ಅಧಿಕಾರಿಗಳನ್ನು ನೇಮಕ ಮಾಡ್ತೇವೆ. ತಾಲೂಕು ಮಟ್ಟದಲ್ಲಿ ಪ್ರತಿ ತಾಲೂಕಲ್ಲಿ 2 ಮಾಸ್ಟರ್ ಟ್ರೈನರ್ಸ್ ಅಂತೇಳಿ ಮುಂದೆ ಈ ಸಂಘಗಳು ಕ್ರಿಯಾಶೀಲವಾಗಿ ಹೇಗೆ ತಮ್ಮನ್ನು ತಾವು ಸಮಾಜದಲ್ಲಿ ತೊಡಗಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಿರಂತರ ಅರಿವು ಮೂಡಿಸ್ತಕ್ಕಂಥದ್ದು, ಅದನ್ನೆಲ್ಲನೂ ಕೂಡ ಮಾಡೋವಂಥ ಕೆಲಸ ಇದೆ. ಸೊ ಈ ಎಲ್ಲ ಉದ್ದೇಶಗಳನ್ನು ಇಟ್ಕೊಂಡು ಮಾಡಿರೋ ಅಂಥದ್ದು. ಸೊ ಇದ್ರ ಜೊತೆಗೆ ಈಗಾಗಲೇ ನಾನು ಹೇಳಿದಂತೆ ಸಂಘದ ಸದಸ್ಯತ್ವ ಅಭಿಯಾನ ಈಗಾಗಲೇ ಪ್ರಾರಂಭ ಆಗಿದೆ. ಅರ್ಜಿಯನ್ನು ಪೋರ್ಟಲಲ್ಲಿ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಸರ್ವ ನಾಗರಿಕರು, ಅದರಲ್ಲೂ ವಿಶೇಷವಾಗಿ ನಾಗರಿಕರು ಅನ್ನೋದಕ್ಕಿಂತನೂ ಅರ್ಹತೆ ಬಂದು 16 ವರ್ಷದಿಂದ 35 ವರ್ಷ ಆದಮೇಲೆ ಸ್ವಾಭಾವಿಕವಾಗಿ ಅವರ ಸದಸ್ಯತ್ವ ರದ್ದಾಗ್ಬಿಡುತ್ತೆ. ಈ ವಯೋಮಾನದಲ್ಲಿರ್ತಕ್ಕಂಥ ಯುವಕರು ಈ ಒಂದು ಸಂಘಗಳನ್ನು ಯಶಸ್ವಿಯಾಗಿ ನಡೆಸಬೇಕು ಅಂತೇಳಿ ಘಟನೆಗೆ ಕನಿಷ್ಠ ಸದಸ್ಯತ್ವ 100 ಜನ ಇರಬೇಕು. ನೋಂದಣಿ ಶುಲ್ಕ ಬೇರ್ ಮಿನಿಮಮ್ ಇರುತ್ತೆ. ಸೊಸೈಟೀಸ್ ಆ್ಯಕ್ಟಲ್ಲಿ ಅದನ್ನು ರಿಜಿಸ್ಟ್ರೇಷನ್ ಮಾಡ್ತೇವೆ. ಆಯಾ ಗ್ರಾಮ ಪಂಚಾಯಿತಿ ಅಥವಾ ವಾರ್ಡ್ನಲ್ಲಿ ಎಲ್ಲಿ ವಾಸ ಇದ್ದಾರೆ ಆ ವ್ಯಾಪ್ತಿಯ ಸಂಘದಲ್ಲಿ ಅವರು ಅರ್ಹರಾಗಿ ನೋಂದಣಿ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಅವಕಾಶ ಇದೆ. ಸೊ ಒಂದು ಸಂಘಕ್ಕೆ ಮಾತ್ರ ಮೆಂಬರ್ ಆಗ್ಬೋದು. ಇದು ನೋಂದಣಿ ಪ್ರಕ್ರಿಯೆ. ಈಗಾಗಲೇ ಜಿಲ್ಲೆಯಲ್ಲಿ ಎಲ್ಲ ಕಾಲೇಜುಗಳಲ್ಲಿ ಪದವಿ ಪೂರ್ವ ಮತ್ತು ಪದವಿ ಕಾಲೇಜುಗಳಲ್ಲಿ, ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ, ನಗರ ಸ್ಥಳೀಯ ಸಂಸ್ಥೆಯ ವ್ಯಾಪ್ತಿನಲ್ಲಿ ಈಗಾಗಲೇ ಸಣ್ಣ ಪ್ರಮಾಣದ ಅರಿವು ಕಾರ್ಯಕ್ರಮ, ನಾಳೆಯಿಂದ ಅದನ್ನು ಇನ್ನೂ ಹೆಚ್ಚು ವ್ಯಾಪಕಗೊಳಿಸಿ ವಿಸ್ತಾರಗೊಳಿಸಿ ಅರಿವು ಕಾರ್ಯಕ್ರಮಗಳಿಗೆ ಈಗಾಗಲೇ ಚಾಲನೆ ಕೊಡ್ತಾ ಇದ್ದೀವಿ. ನಾಳೆಯಿಂದ ಆ ಕೆಲಸ ಇನ್ನೂ ಹೆಚ್ಚು ವೇಗವನ್ನು ಪಡ್ಕೊಳ್ಳುತ್ತೆ. ಆ ಎಲ್ಲದರ ಜೊತೆ ಒಂದು 3 ಸದಸ್ಯರ ಸಮಿತಿ ಮಾಡಿದ್ದೀವಿ ತಾಲೂಕು ಮಟ್ಟದಲ್ಲಿ. ತಹಸೀಲ್ದಾರ್ ಅವರು, ಇಒ ಅವರು ಮತ್ತು ನಗರ ಸ್ಥಳೀಯ ಸಂಸ್ಥೆಯ ಮುಖ್ಯಾಧಿಕಾರಿಗಳು ಅಥವಾ ಕಮಿಷನರ್ಸು. ಏನು ಉದ್ದೇಶ ಅಂದರೆ ಈ ಮೆಂಟರ್ಸ್ ಯಾರಿದ್ದಾರೆ, ಅಧಿಕಾರಿ ಸದಸ್ಯರು ಯಾರಿದ್ದಾರೆ, ಅವರನ್ನು ಈ ರೀತಿಯ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ಹೆಚ್ಚು ಕ್ರಿಯಾಶೀಲವಾಗಿ ತೊಡಗಿಸ್ಕೊಂಡಂಥ ರಾಷ್ಟ್ರಮಟ್ಟದ ಪ್ರತಿಭೆಗಳಾಗಿದ್ದಂಥವರು, ಕ್ರೀಡಾಪಟುಗಳಾಗಿದ್ದಂಥವರು, ಕ್ರೀಡೆಗಳ ಜೊತೆ ಸಂಬಂಧವನ್ನು ಇಟ್ಕೊಂಡಿದ್ದಂಥವರು, ಲಲಿತ ಕಲೆಗಳಲ್ಲಿದ್ದಂಥವರು, ಎಲ್ಲ ರಂಗಗಳು
ಅದು ಬರವಣಿಗೆಯ ರಂಗ ಇರಲಿ, ಯಾವುದೇ ರಂಗ ಇರಲಿ, ರಂಗದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಂಥ ಕ್ರಿಯಾಶೀಲ ಅಧಿಕಾರಿಗಳು ಮೆಂಟರ್ ಆಗಿ ಇದಕ್ಕೆ ಮಾರ್ಗದರ್ಶಕರಾಗಿದ್ದರೆ ಈ ಸಂಘಗಳು ಇನ್ನೂ ಹೆಚ್ಚು ಯಶಸ್ವಿಯಾಗಿ ನಡೀತವೆ ಅಂಥೇಳಿ ಸಮಿತಿ ಮಾಡಿದ್ವಿ. ಸ್ಕ್ರೀನಿಂಗ್ ಆ್ಯಕ್ಟಿವಿಟಿ ನಡೀತಾ ಇದೆ. ನಾಳೆ ಸಂಜೆ ಒಳಗಡೆ ಆ ಸ್ಕ್ರೀನಿಂಗ್ ಆ್ಯಕ್ಟಿವಿಟಿಯನ್ನು ಮುಕ್ತಾಯ ಮಾಡಿ ನಾವು ಈ ಸಂಘಗಳಿಗೆ ಇನ್ನೂ ಹೆಚ್ಚು ವ್ಯವಸ್ಥಿತವಾಗಿ ಒಂದು ಒಳ್ಳೆಯ ಭದ್ರ ಬುನಾದಿಯನ್ನು ಹಾಕಬೇಕು ಅಂತಕ್ಕಂಥದ್ದು ತಮ್ಮ ಮೂಲಕ ನಾನು ಕೋರ್ಕೊಳ್ಳೋದು. ಎಲ್ಲ ಯುವಕರಿಗೆ ಮುಕ್ತವಾದಂಥ ಅವಕಾಶ ಇದೆ ಇದರಲ್ಲಿ ನೋಂದಣಿ ಮಾಡಿಕೊಳ್ಳಿಕ್ಕೆ. ಇನ್ನು ಆಗಸ್ಟ್ 30ರೊಳಗೆ ಜಿಲ್ಲೆಯ 203 ಸಂಘಗಳ ನೋಂದಣಿ ಪ್ರಕ್ರಿಯೆ ಪೂರ್ಣಗೊಳಿಸಲು ಜಿಲ್ಲಾಡಳಿತ ಕ್ರಮ ಕೈಗೊಂಡಿದೆ. ಕಾಲೇಜುಗಳು ಹಾಗೂ ಮೆಟ್ರಿಕ್ ನಂತರ ವಸತಿ ನಿಲಯಗಳಲ್ಲೂ ಯುವಕರಿಗೆ ಜಾಗೃತಿ ಮೂಡಿಸಿ ಸದಸ್ಯತ್ವ ನೋಂದಣಿಗೆ ವೇಗ ನೀಡಲಾಗುತ್ತಿದೆ. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುವುದು. ಚಿಕ್ಕಬಳ್ಳಾಪುರದಲ್ಲಿ ಅಪ್ಪಟ ದಾವಣಗೆರೆ ಶೈಲಿಯಲ್ಲಿ ರಸದೌತಣ ನೀಡಲು ಬಂದಿದೆ ಸುಚಿ ದಾವಣಗೆರೆ ಬೆಣ್ಣೆ ದೋಸೆ ಕಾರ್ನರ್. ಸ್ಥಳ ವಿನಾಯಕ ಡ್ರೈವಿಂಗ್ ಸ್ಕೂಲ್ ಹತ್ತಿರ, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಾಂಪ್ರದಾಯಿಕವಾಗಿ ಸೌದೆ ಒಲೆಯಲ್ಲಿ ತಯಾರಿಸಲಾದ ದಾವಣಗೆರೆ ಶೈಲಿಯ ಬೆಣ್ಣೆ ದೋಸೆ, ಪುಡಿ ಮಸಾಲೆ ದೋಸೆ ಇನ್ನಿತರ ದೋಸೆಗಳೊಂದಿಗೆ ಸ್ಪೆಷಲ್ ಮಿರ್ಚಿ ಗಿರ್ಮಿಟ್ ದೊರೆಯುತ್ತದೆ. ಜೊತೆಗೆ ರುಚಿಯಾದ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ ಸಹ ಲಭ್ಯ. ವಿಶೇಷ ಸೂಚನೆ: ಎಲ್ಲ ರೀತಿಯ ಶುಭ ಸಮಾರಂಭಗಳಿಗೆ ಸ್ಥಳದಲ್ಲಿಯೇ ವಿಶೇಷ ದಾವಣಗೆರೆ ಬೆಣ್ಣೆ ದೋಸೆಯ ಕ್ಯಾಟರಿಂಗ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಅಪ್ಪಟ ದಾವಣಗೆರೆ ಬೆಣ್ಣೆ ದೋಸೆಯನ್ನು ಸವಿದು ಆನಂದಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8431796020. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದರೆ ಮೆಡಿಕಲ್. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಆರ್, ಎಂಬಿಬಿಎಸ್, ಎಂಡಿ, ಡಿವಿಎಲ್, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, ಜಿಎಫ್ಸಿ ಅಂಡ್ ಪಿಆರ್ಪಿ, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, ಎಂಬಿಬಿಎಸ್, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ನಾವು ಎಸಿಇ ಆಕ್ವಾಟೆಕ್ ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ ಆರ್ಒ ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ ಕೆಇಬಿ ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ ಆರ್ಒ ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ ಆರ್ಒ ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ ಆರ್ಒ ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE Aquatech, brand of Karnataka. Trust with purity and quality. ನಮ್ಮ ವಿಳಾಸ ಕೆನರಾ ಬ್ಯಾಂಕ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್. ಆಫೀಸ್ ಅಡ್ರೆಸ್ ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ಭೂ ದಾಖಲೆ ನಕ್ಷೆಯಲ್ಲಿ ರಾಜಕಾಲುವೆ ಒತ್ತುವರಿ ತೆರವಿಗೂ ಮುನ್ನವೇ ಹಿಡುವಳಿ ಜಮೀನಿನಲ್ಲಿರುವ ವಾಡಿಕೆ ಕಾಲುವೆಯನ್ನು ಮುಚ್ಚುವಂತೆ ಆದೇಶ ಮಾಡಿರುವ ಬಾಗೇಪಲ್ಲಿಯ ತಹಸೀಲ್ದಾರ್ ನಡೆಗೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ.
ಬಾಗೇಪಲ್ಲಿ ಪಟ್ಟಣದ 9ನೇ ವಾರ್ಡ್ನಲ್ಲಿ ಇರುವ ಪಟ್ಟಣದ ಸರ್ವೆ ನಂಬರ್ 512 ಹಾಗೂ 515ರ ಭೂಮಾಲೀಕರ ನಡುವಿನ ಜಗಳಕ್ಕೆ ಹಲವು ದಶಕಗಳಿಂದ ಸಾರ್ವಜನಿಕರ ಬಳಕೆಯಲ್ಲಿ ಇದ್ದ ರಾಜಕಾಲುವೆಯನ್ನು ತಹಸೀಲ್ದಾರ್ ಆದೇಶದಂತೆ ಕಂದಾಯ ಇಲಾಖೆ ಅಧಿಕಾರಿಗಳ ಹಾಗೂ ಪೊಲೀಸರ ಸಮ್ಮುಖದಲ್ಲಿ ಮುಚ್ಚಿ ಮನೆಗಳ ಚರಂಡಿ ನೀರು ಹರಿಯದಂತೆ ಅಡ್ಡಿಯುಂಟು ಮಾಡಿರುವ ವಿಚಿತ್ರ ಘಟನೆ ಬಾಗೇಪಲ್ಲಿ ಪುರಸಭೆ ವ್ಯಾಪ್ತಿಯಲ್ಲಿ ನಡೆದಿದೆ. ಬಾಗೇಪಲ್ಲಿ ಪಟ್ಟಣದ ಸರ್ವೆ ನಂಬರ್ 512ರ ಮಾಲೀಕರ ಹಾಗೂ ಸರ್ವೆ ನಂಬರ್ 515ರ ಮಾಲೀಕರ ನಡುವೆ ಜಮೀನಿನ ಅಳತೆ ಹಾಗೂ ಗಡಿ ರೇಖೆ ಗುರುತಿಸುವ ವಿಚಾರದಲ್ಲಿ ಜಗಳ ಪ್ರಾರಂಭಗೊಂಡು ಪರಿಸ್ಥಿತಿ ವಿಕೋಪಕ್ಕೆ ತಿರುಗುತ್ತದೆ. ಹಲವು ದಶಕಗಳಿಂದ ಸಾರ್ವಜನಿಕರ ಬಳಕೆಯಲ್ಲಿ ಇರುವ ರಾಜಕಾಲುವೆಯನ್ನು ಭೂ ದಾಖಲೆ ನಕ್ಷೆಯ ಪ್ರಕಾರ ಅಳತೆ ಮಾಡಿ ಹುಡುಕಿಕೊಡುವಂತೆ ತಹಸೀಲ್ದಾರ್ ಕಚೇರಿಯಲ್ಲಿ ಅರ್ಜಿ ಸಲ್ಲಿಸಿದ್ದು, ಸಮಸ್ಯೆಗೆ ಪರಿಹಾರ ಸಿಗದ ಕಾರಣ ಜಿಲ್ಲಾಧಿಕಾರಿಗಳಿಗೆ ದೂರು ಸಲ್ಲಿಸಿರುತ್ತಾರೆ. ಜಿಲ್ಲಾಧಿಕಾರಿಗಳ ಸೂಚನೆಯಂತೆ ಜಮೀನನ್ನು ಅಳತೆ ಮಾಡಿರುವ ಭೂಮಾಪನ ಇಲಾಖೆ ಅಧಿಕಾರಿಗಳು ಸರ್ವೆ ನಡೆಸಿ ರಾಜಕಾಲುವೆ ಸರ್ವೆ ನಂಬರ್ 512ರಲ್ಲಿ ಇಲ್ಲವೆಂದು, ಸರ್ವೆ ನಂಬರ್ 515ರಲ್ಲಿ ಕಾಲುವೆ ಇದೆ ಎಂದು ಅರ್ಜಿದಾರರಿಗೆ ದಾಖಲೆ ಸಮೇತ ವರದಿ ಸಲ್ಲಿಸಿರುತ್ತಾರೆ. ತಹಸೀಲ್ದಾರ್ ಅವರು ಬುಧವಾರದಂದು ವಿವಾದಿತ ರಾಜಕಾಲುವೆ ಒತ್ತುವರಿ ಸ್ಥಳಕ್ಕೆ ಆಗಮಿಸಿ ಒತ್ತುವರಿ ಪ್ರದೇಶವನ್ನು ತೆರವುಗೊಳಿಸಿ ಸಾರ್ವಜನಿಕರಿಗೆ ಮೂಲ ಸೌಕರ್ಯ ಕಲ್ಪಿಸುವುದರ ಬದಲಿಗೆ ಏಕಾಏಕಿ ಸರ್ವೆ ನಂಬರ್ 512ರಲ್ಲಿ ಇರುವ ರಾಜಕಾಲುವೆಯನ್ನು ಮುಚ್ಚಿಕೊಳ್ಳಿ ಎಂದು ಆದೇಶ ನೀಡುತ್ತಿದ್ದಂತೆ ಸಾರ್ವಜನಿಕರ ವಿರೋಧದ ನಡುವೆಯೂ ಭೂ ಮಾಲೀಕರು ಜೆಸಿಪಿಯಿಂದ ಹಾಲಿ ರಾಜಕಾಲುವೆಯನ್ನು ಮುಚ್ಚಿ ಚರಂಡಿ ನೀರು ಹರಿಯದಂತೆ ಅಡ್ಡಕಟ್ಟೆ ಹಾಕಿದ್ದಾರೆ. ಕಾಲುವೆ ಇಲ್ಲ ಅವರೇ ಹೇಳಿದ್ದಾರೆ. ಸರ್ವೆ ನಂಬರ್ನ 512 ಹಾಗೂ 515ರ ಜಮೀನು ಮಾಲೀಕರ ಜಗಳದಿಂದ ಹಾಲಿ ರಾಜಕಾಲುವೆ ಸಂಪೂರ್ಣ ಮುಚ್ಚಲಾಗಿದ್ದು, ಬಿಜಿಎಸ್ ಶಾಲೆ ರಸ್ತೆಯಲ್ಲಿ ಇರುವ ನೂರಾರು ಮನೆಗಳ ಚರಂಡಿ ನೀರು ಮುಂದೆ ಹರಿಯಲು ಸಾಧ್ಯವಾಗದೆ ನಿಂತಲ್ಲೇ ನಿಂತುಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಸರ್ಕಾರಿ ದಾಖಲೆಯ ನಕ್ಷೆಯಲ್ಲಿ ಇರುವ ರಾಜಕಾಲುವೆ ಒತ್ತುವರಿಯನ್ನ ತೆರವುಗೊಳಿಸುವಂತೆ ತಹಸೀಲ್ದಾರ್ಗೆ ಸ್ಥಳೀಯರು ಮನವಿ ಮಾಡಿದರೆ 1 ವಾರದೊಳಗೆ ಸಮಸ್ಯೆ ಬಗೆಹರಿಸಿಕೊಡುವುದಾಗಿ ಉತ್ತರಿಸಿ ಕೈ ಚೆಲ್ಲಿರುವ ಪ್ರಸಂಗ ನಡೆದಿದೆ. ಪಿ ಮಂಜುನಾಥ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರದಲ್ಲಿರುವ ನಿಡುಮಾಮಿಡಿ ಮಹಾಸಂಸ್ಥಾನ ಮಠ ಸರ್ಕಾರಿ ಜಾಗ ಹಾಗೂ ದೇವಾಲಯ ಒತ್ತುವರಿ ಮಾಡಿರುವ ಆರೋಪಕ್ಕೆ ಸಂಬಂಧಿಸಿ ವೀರಶೈವ ಮಹಾಸಭಾ ಸ್ಪಷ್ಟನೆ ನೀಡಿದೆ. ಗೂಳೂರು ನಿಡುಮಾಮಿಡಿ ಮಠದವರು ಬಂದು ಆಕ್ರಮಣ ಮಾಡಿ ಅದನ್ನು ಕಬಳಿಸುವಂಥ ವ್ಯವಸ್ಥಿತ ಹುನ್ನಾರವನ್ನು ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ. ಸೊಕ್ಕಾಮೆ ಹೇಗೆ ಉದ್ದಾಟತನ ಮಾಡ್ತಾ ಇದ್ದಾರೆ. ದೇವಸ್ಥಾನ ಮುಟ್ತಾರೆ. ದೇವಸ್ಥಾನಗಳಿರ್ಬೋದು, ಗದ್ದಿಗೆಗಳಿರ್ಬೋದು, ಅದು ಮುಜರಾಯಿ ಇಲಾಖೆಗೆ ಒಳಪಡುವುದಿಲ್ಲ. ಅದು ಸಂಪೂರ್ಣವಾಗಿ ಮಠದ ಆಸ್ತಿ ಅಂತ ಕ್ಲಿಯರ್ ಕಟ್ ಸುಪ್ರೀಂ ಕೋರ್ಟ್ ಆದೇಶ. ವೀಕ್ಷಕರೇ,
ಕೆಲ ದಿನಗಳ ಹಿಂದೆಯಷ್ಟೇ ಶ್ರೀರಾಮ ಸೇನೆ ರಾಜ್ಯಾಧ್ಯಕ್ಷ ಪ್ರಮೋದ್ ಮುತಾಲಿಕ್ ಅವರು ಚಿಕ್ಕಬಳ್ಳಾಪುರಕ್ಕೆ ಆಗಮಿಸಿ ಮಾಡಿದ್ದಂತಹ ಆರೋಪಗಳಿಗೆ ಉತ್ತರ ನೀಡುವ ಪ್ರಯತ್ನವನ್ನು ವೀರಶೈವ ಮಹಾಸಭಾ ಮಾಡಿತು. ಚಿಕ್ಕಬಳ್ಳಾಪುರ ನಗರದ ವಾಪಾಸಂದ್ರದಲ್ಲಿರುವ ನಿಡುಮಾಮಿಡಿ ಮಹಾಸಂಸ್ಥಾನ ಮಠದ ಆವರಣದಲ್ಲಿ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ವೀರಶೈವ ಮಹಾಸಭಾ ಪದಾಧಿಕಾರಿಗಳು ಮಾತನಾಡಿದರು. ಅಲ್ಲದೆ ಪತ್ರಕರ್ತರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಈವರೆಗೂ ಸ್ವಾಮೀಜಿ ಮತ್ತು ಸಮುದಾಯದ ನಡುವೆ ಗೊಂದಲವಿತ್ತು, ಆದರೆ ಇದೀಗ ಸ್ವಾಮೀಜಿ ಸರಿ ಹೋಗಿದ್ದಾರೆ ಎಂದು ಹೇಳುವ ಮೂಲಕ ವೀರಶೈವ ಸಮುದಾಯ ಮತ್ತು ವೀರಭದ್ರ ಚನ್ನಮಲ್ಲ ದೇಶಿಕೇಂದ್ರ ಸ್ವಾಮೀಜಿಗಳ ನಡುವಿನ ಗೊಂದಲಗಳನ್ನು ಒಪ್ಪಿಕೊಂಡರು. ಇನ್ನು ವೀರಶೈವ ಮಹಾಸಭಾ ಪದಾಧಿಕಾರಿಗಳು ನಿಡುಮಾಮಿಡಿ ಮಠ ವೀರಶೈವ ಸಮಾಜಕ್ಕೆ ಸೇರಿದ ಮಠ ಎಂದು ಹೇಳುವ ಮೂಲಕ ಹೊಸ ಅಧ್ಯಾಯಕ್ಕೆ ಮುನ್ನುಡಿ ಬರೆದಿದ್ದು ವಿಶೇಷವಾಗಿದೆ. ಪ್ರಸ್ತುತ ವಾಪಾಸಂದ್ರದ ವಿವಾದಿತ ಜಾಗ ಮಠಕ್ಕೆ ಸೇರಿದ್ದು, ಅದಕ್ಕೆ ಈಗ ಹಿನ್ನಡೆಯಾಗಿದೆ. ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟದ ಮೂಲಕ ಎಲ್ಲವನ್ನೂ ಸರಿಪಡಿಸಲಾಗುವುದು. ಮಠದ ಆಸ್ತಿಯನ್ನು ಉಳಿಸಿ ಸಮಾಜದ ಒಳಿತಿಗಾಗಿ ಬಳಕೆ ಮಾಡಲಾಗುವುದು ಎಂದು ಮುಖಂಡರು ಹೇಳಿದರು. ನಿಮಗೂ ಗೊತ್ತಾಗಿದೆ, ನಾವೆಷ್ಟು ದಿನ ನೋಡ್ಕೊಂಡು ಸುಮ್ಮನೆ ಇರಕ್ಕೆ ಸಾಧ್ಯ? ಇಷ್ಟು ದಿನ ಯಾಕೆ ಸಮುದಾಯದವರು ಸ್ವಾಮೀಜಿ ಎಷ್ಟು ಜನಕ್ಕೆ ಸಪೋರ್ಟ್ ಮಾಡಿದ್ರು? ಜಾತ್ಯತೀತವಾಗಿ ಯಾರು ಬಂದರು? ಇವತ್ತು ನಾವು ಬಂದಿದ್ದೀವಿ. ಬಹುಶಃ ಆಚರಣೆ ಧರ್ಮದಲ್ಲಿ ನಮ್ಮದು ಆಚರಣೆ ಇಲ್ಲಿರೋದು. ನಾವು ವೀರಶೈವ ಲಿಂಗಾಯತ ಧರ್ಮ ಕರಡಿಗೆಯನ್ನು ಕಟ್ಕೊಂಡು ಶಿವಪೂಜೆಯನ್ನೇ ಮಾಡ್ತಕ್ಕಂಥ, ಶಿವನೇ ನಂಬಿ ಮಾಡ್ತಕ್ಕಂಥ ಈ ಒಂದು ಧರ್ಮದ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಯಾರಾದರೂ ಬರಲಿ ನಾವು ಸೇರಿಸ್ಕೋತೀವಿ, ಇಲ್ಲ ಅಂತ ನಾವು ಹೇಳೋದಿಲ್ಲ. ಆ ಸಂದರ್ಭದಲ್ಲಿ ಇವತ್ತು ಅಪಾಯ ಒದಗಿರೋದ್ರಿಂದ ನಾವು ಉಳಿಸ್ಲಿಕ್ಕೆ ಹೋರಾಟ ಮಾಡಲಿಕ್ಕೆ ನಾವು ಬಂದಿದ್ದೀವಿ. ಒಂದು ಸರ್ಕಾರದ ಮಟ್ಟದಲ್ಲಿರ್ಬೋದು, ಇವತ್ತು ನಮ್ಗೆ ಹಿನ್ನಡೆ ಆಗಿದೆ. ಹಾಗೂ ಕೆಲವು ಕುತಂತ್ರಗಳು, ಪ್ರಭಾವಶಾಲಿಗಳ ಕುತಂತ್ರಕ್ಕೆ ಒಳಗಾಗಿದೆ ಇವತ್ತಿನ ಮಠದ ಆಸ್ತಿ. ಈ ಮಠದ ಆಸ್ತಿ ಉಳಿದಕ್ಕೆ ಫಸ್ಟ್ ನಾವು ನಮ್ಮ ಧರ್ಮದವರು, ನಮ್ಮ ಜಾತಿಯವರು ಕೂಡ ನಾವು ಮುಂದೆ ನಿಂತ್ಕೊಳ್ತೀವಿ. ಎಲ್ಲರೂ ಕೂಡ ಮುಂದೆ ಬರಲಿ, ಎಲ್ಲರೂ ನಾವು ಸೇರಿ ಮಠನ ಉಳಿಸೋಣ, ಬೆಳೆಸೋಣ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. 5 ಜನ ಕುಟುಂಬಗಳು ಇಲ್ಲಿ ನೆಲೆಸಿದ್ರು. 5 ಜನ ಕುಟುಂಬಗಳು ಇಲ್ಲಿ ನೆಲೆಸಿದ್ರು. ನೆಲೆಸಿದಂಥ ಸಂದರ್ಭದಲ್ಲಿ ಬಹುಶಃ ಸದಾಶಿವರು ಅದರ ಇಂಟ್ರೆಸ್ಟ್ ತೊಗೊಂಡು ಅವ್ರನ್ನ ಮಠಕ್ಕೆ ಉಳಿಸೋಕ್ಕೋಸ್ಕರ ಅವ್ರನ್ನ ನಾವು ತೆರವು ಮಾಡಬೇಕು ಅಂತ ಹೇಳಿದಾಗ ಅವರು ನಮಗೆ ಉಳ್ಕೊಳ್ಳೋಕ್ಕೆ ಒಂದೆರಡು ಜಾಗ ಬೇಕು ಮಠದವರು. ನಾವಿಲ್ಲಿ ಪೂಜೆ ಮಾಡಿಕೊಂಡು ಪುರಸ್ಕಾರ ಮಾಡ್ಕೊಂಡಿದ್ದಂಥ ಜನ ನಮಗೆ, ಅವರು ನಮ್ಮ ವೀರಶೈವ ಲಿಂಗಾಯತ ಧರ್ಮದವರೇ, ಆರಾಧ್ಯರು ಅಂತ ಅವ್ರಿಗೊಂದು ಜಾಗ ಬೇಕು ಅಂದಾಗ ಸ್ವಾಮೀಜಿಯವರು ಅದು 2 ಗುಂಟೆ ಜಾಗ ಕೊಟ್ಟಿದ್ದಾರೆ. ಒಂದು ವೇಳೆ ಆ 5 ಕುಟುಂಬಗಳು ಇಲ್ಲಿ ಇರದೇ ಇದ್ದಿದ್ರೆ ಈ ಮಠ ನಮ್ಗೆ ಉಳಿತಾನೆ ಇರಲಿಲ್ಲ. ನಂಜುಂಡಪ್ಪನವ್ರ 5 ಕುಟುಂಬಗಳು ಈ ಮಠವನ್ನು ರಕ್ಷಣೆ ಮಾಡಿದೆ. ಹಾಗಾಗಿ ಅದರ ಕೃತಜ್ಞತೆಯಾಗಿ ಸ್ವಾಮೀಜಿಯವರವರಿಗೆ 2 ಗುಂಟೆ ಜಾಗವನ್ನು ಅದು ಈಗಲೂ ಇದೆ. ಬಿಟ್ಟರೆ ಇಲ್ಲಿ ಬೇರೆ ಇನ್ನೇನೂ ಇರಲಿಲ್ಲ. ಯಾವುದೇ ಕೆಡವಿದ್ದಾರೆ ಅಂತ ಕೂಡ ಅದು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಹಾಗಾಗಿ ಆ ತಪ್ಪು ಮಾಹಿತಿ ಕೊಟ್ಟಿರೋದೇ ಅವ್ರಿಗೆ ಬಹುಶಃ ಮುಳುವಾಗುತ್ತೆ. ಮುಂದಿನ ದಿನಗಳಲ್ಲಿ ಸರಿಯಾದ ಉತ್ತರ ಸಿಗುತ್ತೆ. ಆಮೇಲೆ 1 ಗುಂಟೆ ಜಮೀನು ಎಂ ಕೆ ನಾಗರಾಜ್ ಅವರಿಗೆ ಮಾರಾಟ ಮಾಡಲಾಗಿದೆ. ಆ ಮಾರಾಟ ಎಂ ಕೆ ನಾಗರಾಜ್ ಅಂತಕ್ಕಂಥವರಿಗೆ 1 ಗುಂಟೆ ಜಮೀನನ್ನು ಮಾರಾಟ ಮಾಡಿರ್ತಕ್ಕಂಥ ಹಣದಿಂದಲೇ ಈ ಬಿಲ್ಡಿಂಗನ್ನು ಕಟ್ಟಿರ್ತಕ್ಕಂಥದ್ದು. ಈ ಬಿಲ್ಡಿಂಗನ್ನು, ಕಾಲೇಜ್ ಬಿಲ್ಡಿಂಗನ್ನು ಕಟ್ಟಿರ್ತಕ್ಕಂಥದ್ದು. ನಮ್ಮ ಮಠಕ್ಕೆ ಯಾವುದೇ ಥರದ ಹಣ ಬರ್ತಕ್ಕಂಥ ಆದಾಯದ ಮೂಲಗಳು ಇಲ್ಲವೇ ಇಲ್ಲ. ಜಚನೆ ಕಾಲೇಜ್ ಬೋರ್ಡ್ ತಗಲಾಕ್ದವ್ ನಾನೇನೇ. ಹಾಗಾಗಿ ನನಗೆ ಗೊತ್ತಿದೆ, ನಾನು ಹೇಳ್ತೀನಿ ಕೇಳಿ. ನೀವು ಹೇಳ್ತಾ ಇರ್ತಕ್ಕಂಥದ್ದು ಮೇಲೆ ನೋಡಿ ಸಿದ್ದರಾಮಯ್ಯ ಲಾ ಕಾಲೇಜ್ ಬಗ್ಗೆ ಮಾತನಾಡ್ತಿದ್ದೀನಿ, ನಾನು ಬುಡ ನೋಡಿ ಅಂತ ಹೇಳ್ತಿದ್ದೀನಿ. ಕೆಳಗಡೆ ಇರ್ತಕ್ಕಂಥ ಈ ಬಿಲ್ಡಿಂಗ್ ಅಂದ್ರೆ ಜಚನಿ ಪ್ರಥಮ ದರ್ಜೆ ಕಾಲೇಜು. ಇದನ್ನು 2008ರಲ್ಲಿ ಕಟ್ಟಿದ್ದು. ಆ ಸಂದರ್ಭದಲ್ಲಿ ಯಾರು ನಮ್ಗೆ ಹಣ ಕೊಟ್ಟಿರಲಿಲ್ಲ. ಸ್ವಾಮೀಜಿಯವರು ಅಲ್ಲಿ ಮಾರಿದಂಥದ್ದು ಮತ್ತು ಬೇರೆ ಬೇರೆ ಊರುಗಳಲ್ಲಿ ಮಾರಿದಂಥದ್ದು ಅಥವಾ ಏನೋ ಪರವಾರೆ ಮಾಡಿದಂಥದ್ದು ಅಥವಾ ಯಾವುದೋ ಆದಾಯಗಳನ್ನು ತಗೊಂಡು ಸಾಲ ಮಾಡಿ ಈ ರೀತಿಯಲ್ಲಿ ಬಡ್ಡಿ ಕಟ್ಟಿ ಕಟ್ಟಿದ್ದಾರೆ ಪ್ರಥಮ ದರ್ಜೆ ಕಾಲೇಜನ್ನು. ಅದಕ್ಕೂ ಮುಂಚೆ ನಾವು ಇದೇ ಚಿಕ್ಕಬಳ್ಳಾಪುರದ ವಿದರನ್ ಕಾಂಪೌಂಡು, ಆ ಕಡೆ ವಿದರನ್ ಕಾಂಪೌಂಡಲ್ಲಿ ಬಾಡಿಗೆ ಕಟ್ಕೊಂಡು ಕಾಲೇಜನ್ನು ರನ್ ಮಾಡ್ತಾ ಇದ್ವಿ. ಅಲ್ಲಿಂದ ಇಲ್ಲಿ ಶಿಫ್ಟ್ ಆಗಬೇಕಾದ್ರೆ ಸ್ವಾಮೀಜಿಯವರು ಪಟ್ಟಂಥ ಪಾಠ ಅಷ್ಟಿಷ್ಟಲ್ಲ. ಎಷ್ಟು ಜನಕ್ಕೆ ಬಡ್ಡಿ ಕಟ್ಟಿದ್ದಾರೆ ಅಂತೇಳಿ ಸ್ವಾಮೀಜಿಯವ್ರ ಹತ್ರ ಮಾತ್ರ ಗೊತ್ತಿದೆ. ಒಂದು. 2ನೇ ಪಾಯಿಂಟ್ ಏನಪ್ಪ ಅಂದರೆ, ಸಿದ್ದರಾಮಯ್ಯ ಲಾ ಕಾಲೇಜನ್ನು ತೀರಾ ಇತ್ತೀಚೆಗೆ ಪ್ರಾರಂಭ ಆಗಿರ್ತಕ್ಕಂಥದ್ದು. ಆದರೆ ನಮ್ಮ ಸ್ವಾಮೀಜಿಯವರು ಜಾತಿಯವರನ್ನು ಬಿಟ್ಟು ಮುಂದಕ್ಕೆ ನಡೆದಿರ್ತಕ್ಕಂಥ ಪೀಠಾಧಿಪತಿ. ಗೊತ್ತಾಯ್ತಲ್ಲ, ಇದು ಅರ್ಥ ಮಾಡ್ಕೊಳ್ಳಿ. ಬೇರೆ ಸ್ವಾಮಿ, ಒಂದು ನಿಮಿಷ, ಬೇರೆ ಸ್ವಾಮೀಜಿಗಳು ಜಾತಿಯ ವಿರುದ್ಧವಾಗಿ ಮಾತನಾಡಲಿಕ್ಕೆ ಹೆದರ್ತಾರೆ. ನಮ್ಮ ಸ್ವಾಮೀಜಿಯವರು ಅತ್ಯಂತ ನಿರ್ಭಿಡೆಯಿಂದ ನಮ್ಮೊಳಗಿನ ತಪ್ಪುಗಳನ್ನು ಹೇಳ್ತಾರೆ. ಇದು ವೀರಭದ್ರ ಚನ್ನಮಲ್ಲ ಸ್ವಾಮೀಜಿಯವರ ಒಂದು ವಿಶೇಷವಾದಂಥ ಗುಣ. ಆ ಗುಣಕ್ಕೋಸ್ಕರನೇ ನಾವು ನಮ್ಮ ಸ್ವಾಮೀಜಿಯವ್ರನ್ನ ನಮ್ಮ ತಲೆ ಮೇಲೆ ಇಟ್ಕೊಂಡಿದ್ದೀವಿ. ಗೊತ್ತಾಯ್ತಲ್ಲ, ನೀವು ದಯವಿಟ್ಟು ಈ ಥರದಲ್ಲಿ ಜಾತಿ ಬೇರೆ, ಧರ್ಮ ಬೇರೆ, ಸ್ವಾಮೀಜಿ ಬೇರೆ ಅಂತ ಡಿವೈಡ್ ಮಾಡಕ್ಕೆ ಬರಬೇಡಿ. ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಗೋರಕ್ಷಕ ಸಂಘಟನೆ ಭರ್ಜರಿ ಕಾರ್ಯಾಚರಣೆ. ತರಕಾರಿಗಳ ನಡುವೆ ಅಕ್ರಮವಾಗಿ ಗೋಮಾಂಸ ಸಾಗಾಟ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ಕಾರ್ಯಕರ್ತರು. ಚಿಂತಾಮಣಿಯಲ್ಲಿ ಅಭಿವೃದ್ಧಿಯ ಪರ್ವಕ್ಕೆ ಸಿದ್ಧತೆ. ಲೋಕಾರ್ಪಣೆಗೆ ಆಗಮಿಸಲಿರುವ ರಾಜ್ಯ ನಾಯಕರ ದಂಡು. ಶಾಸಕ MC ಸುಧಾಕರ್.
ಪಿಡಿಒ ವಿರುದ್ಧ ಆರೋಪಗಳ ಸುರಿಮಳೆ. ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ, ಕಟ್ಟೆ ಹೊಡೆದ ಗ್ರಾಮಸ್ಥರ ಆಕ್ರೋಶ. ಅವೈಜ್ಞಾನಿಕ ರಸ್ತೆ ಕಾಮಗಾರಿಯಿಂದ ಹೆಚ್ಚಿದ ಅಪಘಾತಗಳು, ರಸ್ತೆ ಅಗಲೀಕರಣಕ್ಕೆ ಒತ್ತಾಯ, ರಸ್ತೆ ತಡೆ ನಡೆಸಿ ವಿವಿಧ ಸಂಘಟನೆಗಳ ಪ್ರತಿಭಟನೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂ ಟಿವಿ ನ್ಯೂಸ್.